ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ಕೊತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ 5th ಚಾಪ್ಟರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದ್ದು 1 ಮಾರ್ಕ್ ಕ್ವಶನ್ಸ್ ಅನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಅದ್ರ ಮೊದಲ ಭಾಗ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣಂತ್ರಿ. ಈ ಕ್ವಶನ್ಸ್ ಎಲ್ಲಿಂದ ಎಲ್ಲಿ ತನಕ ಅಂದ್ರೆ 33ರಿಂದ 53 ತನಕ ಅದಾವ್ರಿ. ಇದ್ರೊಳಗ ಎಲ್ಲಾ ಟೈಪ್ ಆಫ್ ಕ್ವಶನ್ಸ್ ನಮ್ಗೆ ಎಕ್ಸಾಮ್ ಬರುವಂತ ಕ್ವಶನ್ಸ್ ಎಲ್ಲಾನು ಏನಪ್ಪಾ ಅಂದ್ರೆ ಕವರ್ ಆಗಿರ್ತಾವ. ಓಕೆ ರೈಟ್. ಸೊ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲಾಂದ್ರೆ ಚಿಕ್ಕದಾಗಿ ನಾನು ಪರಿಚಯ ಮಾಡ್ಕೋತೀನಿ. ನಾನು ಮೃತ್ಯುಂಜಯ್, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ನಿಮ್ಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಸರಿನಾ? ರೈಟ್. ಸೊ ಬರ್ರಿ, ಮೊದಲನೆಯ ಪ್ರಶ್ನೆ ಏನ್ ನೋಡ್ರಿ. ಫೈಂಡ್ ದ 15th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 2, 7, 12. ಸೊ ಫಸ್ಟ್ ನಾವು ಏನಂತಂದ್ರೆ ದಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರ್ಕೊಂಡ್ ಬರ್ತೇನ್ರಿ. ದಟ್ ಅದೇನಪ್ಪಾ ಅಂದ್ರೆ 2, 7, 12 ಸೋ ಆನ್. ಇದ್ರದ್ದು ಅವ್ರು ಏನ್ ಕೇಳಾಕತ್ತಾರ್ರಿ, 15th ಟರ್ಮ್ ಫೈಂಡ್ ಮಾಡ್ರಿ ಅಂತ ಕೇಳಾಕತ್ತಾರ. ಸೊ 15th ಟರ್ಮ್ ಅಂತಂದ್ರೆ ಯಾವ ರೀತಿ ಬರ್ಕೋತೀರಿ? A15 is equal to question mark. ಓಕೆ ಸರಿ. ದಟ್ A15 is equal to question mark ಅಂದ್ರೆ ಇಲ್ಲಿ n ವ್ಯಾಲ್ಯೂ ಏನಾಗಿರ್ತೈತ್ರಿ? 15 ಆಗಿರ್ತೈತಿ. ರೈಟ್. ಸೊ ದಟ್ 15th ಟರ್ಮ್ ಬೇಕು. ನಮಗೆ ಫಾರ್ಮುಲಾ ಏನದ್ರಿ? A plus n minus 1 into D. ಅದಕ್ಕೂ ಮುಂಚೆ ನಾವ್ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ A ಅಂದ್ರೆ ಏನು, D ಅಂದ್ರೆ ಏನು, n ಅಂದ್ರೆ ಏನು ಅಂತ ನಾವು ಮೆನ್ಷನ್ ಮಾಡ್ಕೊಂಡ್ಬಿಡೋಣ. ಓಕೆ. ಸೊ A ಅಂದ್ರೆ ಏನದ್ರಿ? 2 ಅದ. D ಅಂದ್ರೆ ದಟ್ ಒಂದು ಟರ್ಮ್ ಒಳಗ ಅದ್ರ ಹಿಂದಿನ ಟರ್ಮ್ ಕಳಿಬೇಕು. ದಟ್ ಇಸ್ A2 minus A1. A2 ಅಂದ್ರೆ 7 ಅದರಿ, A1 ಅಂದ್ರೆ 2 ಅದ. 7 minus 2 ಅಂದ್ರೆ ಇದೆ ಏನ್ ಬರ್ತರಿ? 5 ಬರ್ತದೆ. ಓಕೆ. A ಸಿಕ್ತು, D ಸಿಕ್ತು, n ಗೊತ್ತದ. ಸೊ ನಾವೀಗ ಏನಪ್ಪಾ ಅಂತಂದ್ರೆ an ಅನ್ನ ಫೈಂಡ್ ಮಾಡೋಣ. ದಟ್ an is equal to A plus n minus 1 into D. ಓಕೆ. A plus n ಅಂದ್ರೆ ಎಷ್ಟು ಅದರಿ? ದಟ್ ಇಸ್ 15. ಒಂದು ನಿಮಿಷ, ಏನ್ ಮಿಸ್ ಮಾಡಿದ್ವಿ ನಾವಿಲ್ಲಿ? ಏನ್ ಮಿಸ್ ಮಾಡಿದ್ವಿ ಅಂತಂದ್ರೆ A15 is equal to A ಅಂದ್ರೆ ಏನದರಿ? 2 ಅದ ಪ್ಲಸ್ n minus 1, 5 minus 1, ಸಾರಿ 15 minus 1 into D. D ಅಂದ್ರೆ ಎಷ್ಟು ಅದರಿ? 5 ಅದ ಇಂಟು D. ಓಕೆ. 2 ಪ್ಲಸ್ 15 ಒಂದು ಹೋದ್ರೆ ಎಷ್ಟ್ರಿ? 14 ಇಂಟು 5. ಮೊದಲೇ ಗುಣಾಕ, ಆ ನಂತರ ಅಡಿಷನ್ ಮಾಡ್ತೇವ್ರಿ. 14 5 70, 70 ಪ್ಲಸ್ 2 ಮಾಡಿದ್ರೆ 72. ಇದು ಏನಪ್ಪಾ ಅಂದ್ರೆ 15th ಟರ್ಮ್ ಆಗಿರ್ತೈತಿ. ಓಕೆನಾ? ರೈಟ್. ಇದು ನಮಗೆ ಎಕ್ಸಾಮ್ ಏನಂದ್ರೆ ಫಾರ್ಮುಲಾಗ ಒಂದು 1 ಮಾರ್ಕ್ಸ್ ಇರ್ತೈತಿ. ಆ ನಂತರ ದಟ್ ಕೊಟ್ಟಿರುವಂತ ಡಾಟಾಗ ಒಂದು 1/2 ಮಾರ್ಕ್ಸ್, ಫಾರ್ಮುಲಾಗ 1/2 ಮಾರ್ಕ್ಸ್, ಆ ನಂತರ ನಾವು ಮಾಡಿರುವಂತ ಆನ್ಸರ್ಸ್ ಗೆ 1 ಮಾರ್ಕ್. ಈ ರೀತಿಯಾಗಿ ಮಾರ್ಕ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಓಕೆ ರೈಟ್. ನಂತರ 34th ಕ್ವಶನ್, 34ನೆಯ ಪ್ರಶ್ನೆ ಏನಂತ ನೋಡ್ರಿ. ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 100, 96, 92 so on up to 12. ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗ ದಟ್ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟದಾವು ಅಂತ ಕೇಳಾಕತ್ತಾರ್ರಿ. 100, 96, 92 so on up to 12. ಓಕೆ. ಸೊ ಇದ್ರೊಳಗೆ ಎಷ್ಟು ಟರ್ಮ್ಸ್ ಅದಾವ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ದಟ್ ಇದು ಎಷ್ಟನೇ ಟರ್ಮ್ ಅಂತಂದ್ರೆ ಗೊತ್ತಾಯ್ತು ಅಂತಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಅಷ್ಟು ಟರ್ಮ್ಸ್ ಅದಾವ ಅಂತ ಹೇಳ್ಬೋದು. ಸರಿನಾ? ವಿಚ್ ಮೀನ್ಸ್ ನಾವು ಇದನ್ನ ಏನ್ ಮಾಡೋಣ ಅಂತಂದ್ರೆ ದಟ್ ಈ 12ಅನ್ನ ಏನಂತ ತಿಳ್ಕೊಳ್ಳೋಣ್ರಿ? an ಅಂತ ತಿಳ್ಕೊಳ್ಳೋಣ. ದಟ್ ಇಸ್ ದ ಲಾಸ್ಟ್ ಟರ್ಮ್, nth ಟರ್ಮ್ ಅಂತ ಅನ್ಕೊಳ್ಳೋಣ. ಓಕೆ. ಸೊ n is equal to question mark. ಓಕೆ. ಸೊ ಈಗ ಏನಪ್ಪಾ ಅಂತಂದ್ರೆ ದಟ್ ಇದು ಲಾಸ್ಟ್ ಇದು ಎಷ್ಟನೇ ಟರ್ಮ್ ಅಂತಂದ್ರೆ ಫೈಂಡ್ ಮಾಡೋಣ, ನಮ್ಗೆ ಆನ್ಸರ್ ಸಿಗ್ತೈತಿ. ರೈಟ್. ಇಲ್ಲಿ a equal to ಏನದ್ರಿ? a equal to 100 ಫಸ್ಟ್ ಟರ್ಮ್. ನಂತರ ಕಾಮನ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ದಟ್ ಸೆಕೆಂಡ್ ಟರ್ಮ್ ಒಳಗ ಫಸ್ಟ್ ಟರ್ಮ್ ಅನ್ನ ಮೈನಸ್ ಮಾಡೋಣ. ಸೆಕೆಂಡ್ ಟರ್ಮ್ ಏನದ್ರಿ? 96 minus 100. 96 minus 100 ಅಂದ್ರೆ ಏನ್ ಬರ್ತ್ರಿ? -4 ಬರ್ತದ. ಹೆಂಗ್ರಿ? ದಟ್ ದೊಡ್ಡ ನಂಬರ್ ಒಳಗೆ ಸಣ್ಣ ನಂಬರ್ ಮೈನಸ್ ಮಾಡ್ರಿ. ದೊಡ್ಡ ನಂಬರ್ ಇಂದ ಸೈನ್ ಏನೈತಿ ಅದನ್ನ ಹಚ್ಚಿರ್ತೀವಿ. ಓಕೆ. ನಮಗೆ ಇದು ಏನ್ ಬೇಕಂದ್ರೆ n ವ್ಯಾಲ್ಯೂ ಬೇಕು. ಸೊ ಫಾರ್ಮುಲಾ ನಮ್ಗೆ ಗೊತ್ತದ ಏನ್ರಿ? n is equal to A plus n minus 1 into D. ಈ 12 ಅನ್ನೋದನ್ನ ನಾವ್ ಏನ್ ತಗೊಂಡಿವ್ರಿ? ಒಂದು ಟರ್ಮ್ ಅಂತ ತಗೊಂಡಿದೀವಿ. ಸೊ ದಟ್ ಇಸ್ ಏನ್ ಅಂತ ಅನ್ಕೊಂಡಿದ್ವಿ. 12. A ಅಂದ್ರೆ ಏನದರಿ? ದಟ್ ಇಸ್ 100 ಪ್ಲಸ್ n ಅಂದ್ರೆ ಗೊತ್ತಿಲ್ಲ ರೀ, ಅದನ್ನೇ ನಾವು ಫೈಂಡ್ ಮಾಡ್ತಾ ಇರೋದು. D ಅಂದ್ರೆ ಏನದ್ರಿ? D ಅಂದ್ರೆ -4 ಐತಿ. ಓಕೆ ರೈಟ್. 12 ಈ 100ಅನ್ನ ಈ ಕಡೆ ತೊಂಬರೋಣ. ಇದೇನಾಗತ್ರಿ? -100 ಆಗ್ತತಿ. ಇಲ್ಲಿ ಇದ್ರ ಹಿಂದೆ ಏನು ಸೈನ್ ಇಲ್ಲ ಅಂದ್ರೆ ಪ್ಲಸ್ ಇರ್ತೈತಿ. ಈ ಕಡೆ ಬಂದ್ರೆ ಏನಾಗ್ತದ್ರಿ? -100 ಆಗ್ತತಿ. ಇದನ್ನ ಇಂಟು ಮಾಡ್ಬಿಡೋಣ. -4 ಇಂಟು n, -4n, -4 ಇಂಟು -1 ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, 4 ಒಂದ್ಲೆ 4, 4 1 4. ಓಕೆ ರೈಟ್. ಈ 4 ಅನ್ನ ಈ ಕಡೆ ತೊಂಬರೋಣ. ಮೊದಲಕ್ಕೆ ಇದನ್ನ ಕಂಪ್ಲೀಟ್ ಮಾಡೋಣ್ರಿ. 12 - 100. ದೊಡ್ಡ ನಂಬರ್ ಒಳಗೆ ಸಣ್ಣ ನಂಬರ್ ಮೈನಸ್ ಮಾಡ್ತೀವಿ. ಒಂದ್ ಕಡೆ ಪ್ಲಸ್ ಒಂದ್ ಕಡೆ ಮೈನಸ್ ಇದ್ರೆ 100 ಒಳಗೆ 12 ಹೋದ್ರೆ ಏನು ಉಳಿತೈತ್ರಿ? 88 ಬರ್ತೈತಿ. ದೊಡ್ಡ ನಂಬರ್ ಏನ್ ಮೈನಸ್ ಐತಿ, ಇದರಿಂದನೂ ಮೈನಸ್ ಹಾಕೋಣ. ಓಕೆ. +4 ಈ ಕಡೆ ಬಂದ್ರೆ -4 is equal to
4n ರೈಟ್. -88 -4 ಎರಡು ಕಡೆ ಸೈನ್ ಮೈನಸ್ ಐತ್ರಿ, ಅಂದ್ರ ಆಡ್ ಮಾಡ್ತೀವಿ. -88 -4 ಅಂದ್ರೆ ಎರಡನ್ನೂ ಕೂಡಿಸಿದ್ರೆ -92 ಆಗ್ತತಿ, ಇಸ್ ಈಕ್ವಲ್ ಟು -4n. ನಮಗೆ ಏನ್ ವ್ಯಾಲ್ಯೂ ಬೇಕು? -4 ಅನ್ನ ಈ ಕಡೆ ತಗೊಂಬರೋಣ, ಡಿವೈಡೆಡ್ ಬೈ -4 ಇಸ್ ಈಕ್ವಲ್ ಟು n. ಓಕೆ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಒಳಗೆ ಎರಡು ಕಡೆ ಮೈನಸ್ ಇದ್ರೆ ಬರುವಂತ ಆನ್ಸರ್ ಪ್ಲಸ್ ಇರ್ತೈತಿ. ಅದ್ರ ಬಗ್ಗೆ ನಾವು ಆನಂತರ ವಿಚಾರ ಮಾಡೋಣ. 4 1 4 4 2 8 4 1 4 4 8 1 ಉಳಿದ್ರಿ 12 ಆಯ್ತು. 4 3 12 4 3 12. ಸೊ ಇಲ್ಲಿ ಏನಪ್ಪಾ ಅಂದ್ರೆ ದಟ್ ಎರಡು ಕಡೆ ಮೈನಸ್ ಇದ್ದಕ್ಕೆ ಆನ್ಸರ್ ಪ್ಲಸ್ ಬರ್ತೈತಿ, ವಿಚ್ ಮೀನ್ಸ್ n ಇಸ್ ಈಕ್ವಲ್ ಟು 23. ಅಂದ್ರೆ ಇದು 12 ಅನ್ನೋದು ಏನಪ್ಪಾ ಅಂದ್ರೆ 23rd ಟರ್ಮ್ ಅದ. ಹಂಗಂದ್ರ ಇದ್ರೊಳಗೆ ಎಷ್ಟು ಟರ್ಮ್ಸ್ ಇರ್ತಾವ್ರಿ? ಓಕೆ, ಸೊ ನಂಬರ್ ಆಫ್ ಟರ್ಮ್ಸ್ ಈಕ್ವಲ್ ಟು 23. ಒಟ್ಟು ಎಷ್ಟು ಟರ್ಮ್ಸ್ ಅದಾವ್ರಿ ಇದ್ರೊಳಗ? 23 ಟರ್ಮ್ಸ್ ಅದಾವ. ಓಕೆ ರೈಟ್. ನಂತರ 35th ಕ್ವಶನ್ ಏನ್ ಕೊಟ್ರ ನೋಡ್ರಿ. There are 10 terms in an arithmetic progression. If the last term is 34 and common difference is 3, then find the first term of the progression. Okay, so total ಎಷ್ಟು ಟರ್ಮ್ಸ್ ಅದಾವನ್ನಾಗತ್ತಾರ್ರಿ? 10 ಟರ್ಮ್ಸ್ ಅದಾವ ಅಂತ ಅನ್ನಕತ್ತಾರ, ವಿಚ್ ಮೀನ್ಸ್ n is equal to 10 ಅಂತ ಅನ್ಕೋಬಹುದ್ರಿ. ನಂತರ ಮುಂದುವರೆದ ಏನ್ ಹೇಳಕತ್ತಾರ್ರಿ? ಲಾಸ್ಟ್ ಟರ್ಮ್ ಏನಪ್ಪಾ ಅಂತಂದ್ರೆ 34 ಐತಿ. ಹಂಗಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ದಟ್ ಈಸ್ a10 is equal to 34 ಅಂತ ಹೇಳ್ಬೋದು. ಲಾಸ್ಟ್ ಟರ್ಮ್ ಒಟ್ಟು 10 ಟರ್ಮ್ಸ್ ಅದಾವು, ಲಾಸ್ಟ್ ಟರ್ಮ್ 34 ಅಂತಂದ್ರೆ a10 equal to 34 ಆಗಿರ್ತದ. ಓಕೆ, ನೆಕ್ಸ್ಟ್ ಮುಂದವ್ರು ಏನ್ ಹೇಳಕತ್ತಾರ್ರಿ? ಕಾಮನ್ ಡಿಫರೆನ್ಸ್ 3 ಐತಿ. ಹಾಗಾದ್ರೆ ದಟ್ ಈಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಫಸ್ಟ್ ಟರ್ಮ್ ಅಂತ ಕೇಳಕತ್ತಾರ. ಎ ವ್ಯಾಲ್ಯೂ ನ ಫೈಂಡ್ ಮಾಡ್ಬೇಕು, ಸಿಂಪಲ್ ರೈಟ್. ಸೊ ನಮಗ್ ಫಾರ್ಮುಲಾ ಗೊತ್ತದ್ರಿ, an is equal to a plus n minus 1 into d. an ಅಂದ್ರೆ ದಟ್ ಈಸ್ a10, ದಟ್ ಈಸ್ a10 is equal to a ಅಂದ್ರೆ ಎಷ್ಟದರಿ ಗೊತ್ತಿಲ್ಲ, ಫೈಂಡ್ ಮಾಡ್ಬೇಕು. ಪ್ಲಸ್ n ಅಂದ್ರೆ ಏನದ್ರಿ 10 minus 1 d ಅಂದ್ರೆ ಎಷ್ಟದರಿ ಇಂಟು 3. a10 ಅಂದ್ರೆ ವ್ಯಾಲ್ಯೂ ಗೊತ್ತ್ರಿ, ಅದನ್ನ ವ್ಯಾಲ್ಯೂ ಹಾಕೊಂಡ್ಬಿಡ್ತೀನಿ ನಾನು. ಓಕೆ, ಇದೇನಾಗತ್ರಿ 34. ಸರ್ ಇಲ್ಲೇ ಹಾಕಿದ್ರೆ ನಡೀತೈತೇನ್ರಿ? ತೊಂದ್ರೆ ಇಲ್ಲ ರೀ, ನಡೀತೈತಿ, ಇಲ್ಲೂ ಹಾಕೋಬಹುದು ನಾವು. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು a ಪ್ಲಸ್ 10 ಒಂದು ಹೋದ್ರೆ 9 ಗುಂಡ್ಲೆ 3 34 ಇಸ್ ಈಕ್ವಲ್ ಟು a ಪ್ಲಸ್ 9 3 27 9 3 27. 27 ಎಡಗಡೆ ಬಂದ್ರೆ ಏನಾಗತ್ರಿ? -27 ಆಗ್ತತಿ. 34 ಮೈನಸ್ 27 ಇಸ್ ಈಕ್ವಲ್ ಟು a. ಓಕೆ, 34 ಒಳಗೆ 27 ಹೋದ್ರೆ ಏನ್ ಬರ್ತ್ರಿ? ದಟ್ 7 ಬರ್ತದ. ಎಸ್ ರೈಟ್, ದಟ್ ಈಸ್ a ಇಸ್ ಈಕ್ವಲ್ ಟು 7. ಅಂದ್ರೆ ಫಸ್ಟ್ ಟರ್ಮ್ ಏನಾಗಿರ್ತದ್ರಿ? 7 ಆಗಿರ್ತತಿ. ಕರೆಕ್ಟಾ? ರೈಟ್, ದಟ್ ಇಸ್ a ಇಸ್ ಈಕ್ವಲ್ ಟು 7 ಇಸ್ ದ ರೈಟ್ ಆನ್ಸರ್. ಓಕೆನಾ? ನಮಗ ಆಕ್ಚುಲಿ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರಬೇಕು ಅಂತಂದ್ರೆ ಒಂದು ದಟ್ ನಿಮ್ಗೆ ಕಿವಿ ಮಾತು ಏನಪ್ಪಾ ಅಂತಂದ್ರೆ ನಮಗ ಇಕ್ವೇಶನ್ಸ್ ಸಾಲ್ವ್ ಮಾಡ್ಲಿಕ್ಕೆ ಚೆನ್ನಾಗಿ ಬರ್ತಿತ್ತು ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋದು ಏನಪ್ಪಾ ಅಂದ್ರೆ ಅತಿ ಈಸಿ ಟಾಪಿಕ್ ರೀ, ಅಂತ ಡಿಫಿಕಲ್ಟ್ ಅನ್ಸೋದೇ ಇಲ್ಲ ನಮ್ಗೆ. ಮೊದ್ಲಾಗ ನಮ್ಗೆ ಏನಪ್ಪಾ ಅಂತಂದ್ರೆ ಏನ್ರಿ ಇಕ್ವೇಶನ್ಸ್ ನಾವು ಸಾಲ್ವ್ ಮಾಡ್ಲಿಕ್ಕೆ ನಮ್ಗೆ ಚೆನ್ನಾಗಿ ಬರ್ಬೇಕು. ಅದು ಅಂತ ದೊಡ್ಡದಲ್ರಿ, ಲೀನಿಯರ್ ಇಕ್ವೇಶನ್ ಸಾಲ್ವ್ ಮಾಡ್ಲಿಕ್ಕೆ ಬಂದ್ರೆ ಸಾಕು, ಅರ್ಥಮೆಟಿಕ್ ಪ್ರೋಗ್ರೆಷನ್ ನಾವು ಚಿಟಿಕೆ ಹೊಡೆದಾಗ ಏನಪ್ಪಾ ಅಂದ್ರೆ ಇದು ಸಾಲ್ವ್ ಮಾಡ್ಕೋಬಹುದು. ಓಕೆನಾ? ರೈಟ್. ನಂತರ 36ನೇ ಕ್ವಶನ್ ಏನಂದ್ರೆ ನೋಡ್ರಿ, 36th ಕ್ವಶನ್. ಫೈಂಡ್ ಔಟ್ ವಿಚ್ ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ದಟ್ ಒಂದು ಪ್ರೋಗ್ರೆಷನ್ ಕೊಟ್ಟಾರ್ರಿ ಈಸ್ 95 ಯೂಸಿಂಗ್ ಫಾರ್ಮುಲಾ. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಾರ್ರಿ, ಅದ್ರೊಳಗೆ 95 ಅನ್ನೋದು ಎಷ್ಟೇ ಟರ್ಮ್ ಆಗೈತಿ ಅಂತ ಕೇಳಿಕತ್ತಾರ. ಓಕೆ, ಮೊದ್ಲಕ್ಕೆ ಅದನ್ನ ನಾನು ಇದನ್ನ ಬರ್ಕೋತೇನ್ರಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ನ. -1 3 7 11 ಸೊ ಆನ್. ಇದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಒಂದು ಟರ್ಮ್ ಐತಿ, ಅದು ಯಾವ್ದಪ್ಪ ಅಂತಂದ್ರೆ 95. ಅದು ಎಷ್ಟನೇ ಟರ್ಮ್ ಐತಿ ಅಂತ ಕೇಳಾಕತ್ತಾರ. ಸರಿ, ದಟ್ ಅದನ್ನ ಏನ್ ಅನ್ಕೊಳ್ಳೋಣ, ಒಂದು ಟರ್ಮ್ ಅನ್ಕೊಳ್ಳೋಣ. 95 ಅನ್ನೋದೇನ್ರಿ ಒಂದು ಟರ್ಮ್. ಅಂದ್ರೆ ಏನ್ರಿ? ದಟ್ ಈಸ್ ಟರ್ಮ್ ಆಗ್ಬೇಕು ಅಂತಂದ್ರೆ ಅದೇನಾಗಿರ್ಬೇಕು ಅಂದ್ರೆ ದಟ್ ಈಸ್ an ಅಂತ ಅನ್ಕೊಳ್ಳೋಣ. ಓಕೆ, ಸೊ ನಮಗೆ ಇಲ್ಲಿ ಏನ್ ಕಂಡುಹಿಡಿಬೇಕ್ರಿ? ಇದು ಎಷ್ಟನೇ ಟರ್ಮ್ ಅಂತ ಕಂಡುಹಿಡಿಬೇಕಂದ್ರೆ ನಮ್ಗೆ ಏನ್ ಗೊತ್ತಾಗ್ಬೇಕ್ರಿ? n ಗೊತ್ತಾದ್ರೆ ಇದು ಎಷ್ಟನೇ ಟರ್ಮ್ ಅಂತ ನಾವು ಹೇಳ್ಬೋದು. ಸರಿನಾ? ಇಲ್ಲಿ 6 ಬಂತಂದ್ರೆ 6 ಟರ್ಮ್, 8 ಬಂತಂದ್ರೆ 8th ಟರ್ಮ್. ರೈಟ್. ಸೊ ನಮಗ್ ಮತ್ತೆ ಏನ್ ಗೊತ್ತ್ರಿ? ಫಸ್ಟ್ ಟರ್ಮ್ ಗೊತ್ತೈತಿ, ದಟ್ ಈಸ್ -1. ಡಿ ಕಂಡುಹಿಡಿಬೇಕು, ದಟ್ ಈಸ್ a2 ಮೈನಸ್ a1. a2 ಅಂದ್ರೆ ಏನದ್ರಿ? 3 ಅದ. ನೆಗೆಟಿವ್ ಟರ್ಮ್ಸ್ ಬಂದಾಗ ದಟ್ ಎ ಪಿ ಒಳಗ ನೆಗೆಟಿವ್ ಟರ್ಮ್ಸ್ ಬಂದಾಗ ಸ್ವಲ್ಪ ಹುಷಾರಾಗಿರಿ, ನಮ್ಮಲ್ಲಿ ತಪ್ಪಾಗುವಂತ ಸಾಧ್ಯತೆ ಇರ್ತೈತಿ. ಇಲ್ಲಿ ಒಂದು ಮೈನಸ್ ಅದರಿ, ಮೈನಸ್ ಬರ್ಕೊಡಿ. a1 ಅಂದ್ರೆ ಏನದ್ರಿ? -1 ಅದ. ಸರಿನಾ? ಈ ರೀತಿ ಬರ್ಕೊಳ್ಳೋ ಕರೆಕ್ಟಾ? ಇಲ್ಲ ರೀ, ಯಾಕಂದ್ರ ಎರಡು ಹಿಂಗ್ ಮೈನಸ್ ಬರ್ಲಿಕ್ಕಿಲ್ಲ. ಆತರ ಬಂದ್ರೆ ಏನ್ ಮಾಡೋಣ, ಅದನ್ನ ಬ್ರಾಕೆಟ್ ನೋಡ್ ಹಾಕೊಂಡ್ರಿ ಆಗ್ಬೋದಾ? ರೈಟ್. ನಂತರ -* +1 3 + 1 ಅಂದ್ರೆ ಏನ್ರಿ? 4 ಬರ್ತದ.
Right, we know the formula ಏನ್ರಿ an is equal to a plus n minus 1 into d. an ಅಂದ್ರೆ ಏನದ್ರಿ, that is a one, that is a term 95. a ಅಂದ್ರೆ ಏನ್ರಿ -1 plus n minus 1, n ಅಂದ್ರೆ that ಅದನ್ನ ನಾವು ಫೈಂಡ್ ಮಾಡ್ಲಿಕ್ಕೆ, ಓಕೆ, that is n minus 1 into d ಅಂದ್ರೆ ಏನದ್ರಿ 4 ಅದ. ಓಕೆ, ಇದನ್ನ ಬ್ರಾಕೆಟ್ ಒಳಗೆ ಹಾಕೋಬೇಕಾ, ದಟ್ ಹಾಕೊಂಡ್ರು ಸರಿ, ಹಾಕೋಲಿಲ್ಲ ಅಂದ್ರೂ ಸರಿ. ಯಾವಾಗ ಬ್ರಾಕೆಟ್ ಒಳಗೆ ಹಾಕೋದು ಮಸ್ಟ್ ಅಂಡ್ ಶುಡ್ ಆಗಿರ್ತೈತಿ ಅಂತಂದ್ರೆ ನೆಗೆಟಿವ್ ಇದ್ದಾಗ ಬ್ರಾಕೆಟ್ ಹಾಕೋರಿ, ದಟ್ ನೀವು ಒಂದ್ ವೇಳೆ ನೆಗೆಟಿವ್ ಎಲ್ಲ ಪಾಸಿಟಿವ್ ಇತ್ತಂದ್ರೆ ಹಂಗೆ ಬಿಟ್ರು ತೊಂದರೆ ಇಲ್ಲ. ರೈಟ್, ಸೊ 95 -1 ಈ ಕಡೆ ಕಳ್ಸನ್ರಿ, ಏನಾಗುತ್ತೆ +1 ಆಗ್ತತಿ. ಇಲ್ಲ ಅಂದ್ರೆ -1 ಸ್ವಲ್ಪ ಬಿಟ್ಟು ಹೊತ್ತು ಬಿಟ್ಟು ಕಳ್ಸೋಣ. ಹೆಂಗ್ರಿ, ಇದನ್ನ ಇನ್ನೊಂದು ಬರ್ತೈತಿ ನಂಬರ್. ಓಕೆ, 4 into n 4n, 4 into -4 -4 ಆಗ್ತತಿ. ಕರೆಕ್ಟಾ, ಇದರಿಂದ ಮೈನಸ್ ಐತಿ, ಇದರಿಂದ ಪ್ಲಸ್ ಅದರಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗಿರ್ತೈತಿ. -1 -4 ಅಂದ್ರೆ ಏನ್ ಬರ್ತ್ರಿ, ಎರಡು ಕಡೆ ಮೈನಸ್ ಅದ, ಹಂಗಂದ್ರೆ ಇದೇನಾಗತ್ರಿ -5 plus 4n ಆಗ್ತತಿ. -5 ಈ ಕಡೆ ಬರ್ಲಿ, ಇದೇನಾಗತ್ರಿ +5 ಆಗ್ತತಿ. ಓಕೆ, ದಟ್ ಈಸ್ 95 plus 5 is equal to 4n. ಓಕೆ, 95 ಗೆ 5 ಕೂಡಿಸಿದ್ವಿ ಅಂದ್ರೆ 100 ಆಗ್ತತಿ, is equal to 4n. 4 ಈ ಕಡೆ ಬಂದ್ರೆ ಏನಾಗತ್ರಿ, ಡಿವೈಡೆಡ್ ಬೈ 4 is equal to n. ಸರಿನಾ? ರೈಟ್, 4 1 4, 4 2 8, 2 3 25, 4 5 20, which means n is equal to 25. ಅಂದ್ರೆ that is the 25th term of that arithmetic progression will be 95. Okay, so ಆ ಒಂದು arithmetic progression 25th term ಏನಾಗಿರ್ತೈತಿ ಅಂತಂದ್ರೆ 95 ಆಗಿರ್ತೈತಿ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 37th ಕ್ವಶನ್ ಏನು ನೋಡ್ರಿ, ಫೈಂಡ್ ವೆದರ್ 77 ಈಸ್ ಎ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 1 5 9 13 ಯೂಸಿಂಗ್ ಫಾರ್ಮುಲಾ. ಓಕೆ, ಸೊ ದಟ್ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದ್ದು 77 ಟರ್ಮ್ ಆಗ್ಯದೋ ಇಲ್ಲೋ ಅಂತಂದ್ರೆ ಕೇಳಾಕತ್ತಾರ್ರಿ. ಸೊ ಮೊದಲು ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಬರ್ಕೊಂಡ್ಬಿಡ್ತೀನಿ. ಓಕೆ, ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಾದ್ರೂ ಕೊಟ್ಟಿದ್ದವರು 34 6, ಓಕೆ, 1 5 9 13 so on. ಓಕೆ, ಸೊ ಇದರದ್ದು ದಟ್ ಒಂದು ಟರ್ಮ್ 77 ಆಗ್ಯದೋ ಇಲ್ವೋ ಅಂತಂದ್ರೆ ಕೇಳಕತ್ತ. ಸರಿನಾ? ರೈಟ್, ಸೊ ಈಗ ದಟ್ ಇದು 77 ಇದರದ್ದು ಒಂದು ಟರ್ಮ್ ಆಗ್ಬೇಕು ಆಗಿರ್ಬೇಕು ಅಂತಂದ್ರೆ ನಮ್ಗೆ ಏನ್ ವ್ಯಾಲ್ಯೂ ಫೈಂಡ್ ಮಾಡೋಣ್ರಿ. ಎನ್ ವ್ಯಾಲ್ಯೂ ಏನಪ್ಪಾ ಅಂದ್ರೆ ಒಂದದು ಏನಾದ್ರು ದಟ್ ನ್ಯಾಚುರಲ್ ನಂಬರ್ ಬಂತಪ್ಪ ಅಂತಂದ್ರೆ ಇದು ಏನಂದ್ರೆ ಅದ್ರ ಟರ್ಮ್ ಆಗಿರ್ತೈತಿ. ಒಂದ್ ವೇಳೆ ಅದು ಫ್ರಾಕ್ಷನ್ ಆಗಲಿ ಅಥವಾ ಡೆಸಿಮಲ್ ಆಗಲಿ ಅಥವಾ ನೆಗೆಟಿವ್ ಆಗಲಿ ಒಂದ್ ವೇಳೆ ಬಂತಪ್ಪ ಅಂತಂದ್ರೆ ಅದು ಏನಪ್ಪಾ ಅಂದ್ರೆ ಟರ್ಮ್ ಆಗಿಲ್ಲ ಅಂತ ಹೇಳಿ ಬರ್ತೈತಿ. ಓಕೆನಾ? ರೈಟ್, ಸೊ ಹಂಗಂದ್ರೆ ದಟ್ ನಾವು ಇದನ್ನ ಏನ್ ಅಂತ ತಿಳ್ಕೊಳ್ಳೋಣ. ದಟ್ ಇಸ್ ಏನ್ರಿ, an is equal to 77. ನಾವಿಲ್ಲಿ ಕಂಡುಹಿಡಿಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ದಟ್ ಇಸ್ n ವ್ಯಾಲ್ಯೂವನ್ನ ನಾವಿಲ್ಲಿ ಕಂಡುಹಿಡಿಬೇಕು. ರೈಟ್, ಸೊ ಫಸ್ಟ್ ಟರ್ಮ್ ಏನದ್ರಿ, ಫಸ್ಟ್ ಟರ್ಮ್ ಏನೈತಿ ಅಂದ್ರೆ 1 ಐತಿ. ಕಾಮನ್ ಡಿಫರೆನ್ಸ್ ಅನ್ನ ನೋಡಿದ್ವಿ ಅಂದ್ರೆ ದಟ್ ಇಸ್ ಸೆಕೆಂಡ್ ಟರ್ಮ್ ಒಳಗೆ ಫಸ್ಟ್ ಟರ್ಮ್ ನ ಮೈನಸ್ ಮಾಡ್ತೇವಿ. 5 - 1 ದಟ್ ಇಸ್ 4. ಓಕೆ, ಎ ಗೊತ್ತಾಯ್ತು, ಡಿ ಗೊತ್ತಾಯ್ತು, ಎನ್ ಗೊತ್ತಾಯ್ತು, ಎನ್ ಗೊತ್ತಾಗಬೇಕು. ಫಾರ್ಮುಲಾ ಏನ್ರಿ, ದಟ್ ಇಸ್ an is equal to a plus n minus 1 into d. ಎನ್ ಅಂದ್ರೆ 77, ಎ ಅಂದ್ರೆ ಏನದ್ರಿ 1 ಅದ, ಪ್ಲಸ್ ಎನ್ ವ್ಯಾಲ್ಯೂ ಕಂಡುಹಿಡಿಬೇಕು, n minus 1 into d ಅಂದ್ರೆ ಏನದ್ರಿ 4 ಅದ. ಓಕೆ, 77 is equal to 1 plus 4 into n 4n, 4 into -1 -4. ಓಕೆ, 77 1 - 4 ಮೊದಲಿಗೆ ನಾವು 4n ಬರ್ಕೊಂಡ್ಬಿಡ್ತೀನಿ. 1 - 4 ಅಂದ್ರೆ ಏನ್ ಬರ್ತ್ರಿ, -3 ಬರ್ತದ. 4 ಒಂದ್ ಕಡೆ ಐತಿವಿ, 3 ಬಂತು. ದಟ್ ದೊಡ್ಡ ನಂಬರ್ ಇಂದ ಮೈನಸ್ ಐತಿ, ಮೈನಸ್ ಹಾಕೊಂಡಂತ -3 ಎರಡ್ ಕಡೆ ಹೋದ್ರೆ ಏನಾಗತ್ರಿ +3 ಆಗ್ತತಿ. 77 + 3 is equal to 4n. 77ಕ್ಕೆ 3 ಕೂಡಿಸಿದ್ರೆ 80 is equal to 4n. ಓಕೆ, ದಟ್ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ. ದಟ್ 4 ಈ ಕಡೆ ಹೋಗ್ಲಿ ಏನಾಗತ್ರಿ, ಇದು ಡಿವೈಡೆಡ್ ಬೈ 4 ಆಗ್ತತಿ, is equal to n. 4 ಒಂದೇ 4, 4 2 8, ಮುಂದೊಂದು 0, which means n is equal to 20. ಅಂದ್ರೆ ಈ 77 ಏನದಲ್ರಿ, ಅದು ಈ ಒಂದು ದಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದ್ದ ಟರ್ಮ್ ಆಗ್ಯದ. ಅದು ಎಷ್ಟೇ ಟರ್ಮ್ ಆಗ್ಯದ ಅಂತಂದ್ರೆ 20th ಟರ್ಮ್ ಆಗ್ಯದ. ಓಕೆ, ಒಂದ್ ವೇಳೆ ಇಲ್ಲಿ ಎನ್ ವ್ಯಾಲ್ಯೂ ನಮ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ನ್ಯಾಚುರಲ್ ನಂಬರ್ ಬರ್ಲಾರ್ದ ಫ್ರಾಕ್ಷನ್, ಡೆಸಿಮಲ್ ಅಥವಾ ನೆಗೆಟಿವ್ ನಂಬರ್ ಬಂದಿತ್ತು ಅಂತಂದ್ರೆ ಅವಾಗ ನಾವ್ ಏನ್ ಹೇಳ್ತಿದ್ವಿ ಅಂತಂದ್ರೆ 77 is not a term of given arithmetic progression ಅಂತ ಹೇಳ್ಬೋದಿತ್ತು. ಅದು ಕೊಟ್ಟಿರುವಂತ ಅರ್ಥಮೆಟಿಕ್ ಪ್ರೋಗ್ರೆಷನ್ ಟರ್ಮ್ ಅಲ್ಲ ಅಂತ ಹೇಳಕ್ ಬರ್ತೈತ್ರಿ. ಈಗ ಅದು ಬಂದೈತಿ ಅಂತಂದ್ರೆ ಅದು ಏನಪ್ಪಾ ಅಂದ್ರೆ ಅದರದ್ದು ಒಂದು ಟರ್ಮ್ ಆಗಿರ್ತೈತಿ. ನಂತರ 38th ಕ್ವಶನ್, 38ನೆಯ ಪ್ರಶ್ನೆ ಏನ ನೋಡ್ರಿ.
Find the 26th term of the arithmetic progression 5, 8, 11 using formula. 5, 8, 11 ಈ ಒಂದು arithmetic progression ಇದ್ದು that 26th term ಅನ್ನ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರ. 26th term ಅಂದ್ರೆ ಏನ್ರಿ 826 ಅನ್ನ ನಾವಿಲ್ಲಿ ಫೈಂಡ್ ಮಾಡಬೇಕಾಗೈತಿ. ಓಕೆ ರೈಟ್. ಹಾಗಾದ್ರೆ ಇಲ್ಲಿ ನಾವು ನೋಡ್ಕೊತ ಹೋದ್ವಿ ಅಂತಂದ್ರೆ ಏನ್ರಿ ನಮಗೆ ಇಲ್ಲಿ ಏನ್ ಗೊತ್ತದ ದಟ್ 826 ಅನ್ನ ನಾವು ಇಲ್ಲಿ ಕಂಡುಹಿಡಬೇಕು. n ವ್ಯಾಲ್ಯೂ ಏನದ ಇಲ್ಲಿ ದಟ್ ಇಸ್ 26 ಅದ. ರೈಟ್. ಫಸ್ಟ್ ಟರ್ಮ್ a is equal to ಏನ್ರಿ 5. ಕಾಮನ್ ಡಿಫರೆನ್ಸ್ ಅಂದ್ರೆ ಏನ್ರಿ ಒಂದು ಟರ್ಮ್ ಒಳಗ ಅದ್ರ ಹಿಂದಿನ ಟರ್ಮ್ ನ ಮೈನಸ್ ಮಾಡ್ತೀವಿ. ದಟ್ ಈಸ್ ಸೆಕೆಂಡ್ ಟರ್ಮ್ ಒಳಗ ಫಸ್ಟ್ ಟರ್ಮ್ ಮೈನಸ್ ಮಾಡ್ತೀವಿ. ಸೆಕೆಂಡ್ ಟರ್ಮ್ 8 ಅದ, ಫಸ್ಟ್ ಟರ್ಮ್ 5 ಅದ. 8 ಮೈನಸ್ 5 ಅಂದ್ರೆ 3 ಬರ್ತದೆ. ಓಕೆ ನಮಗೆ ಫೈಂಡ್ ಮಾಡ್ಬೇಕಾಗಿದೆ ಏನ್ರಿ 26 ಟರ್ಮ್. ನಮ್ ಫಾರ್ಮುಲಾ ಗೊತ್ತೈತ್ರಿ n is equal to a plus n minus 1 into d. ದಟ್ ಈಸ್ a26 is equal to a ಅಂದ್ರೆ ಏನದ್ರಿ 5 ಅದ ಪ್ಲಸ್ n ಅಂದ್ರೆ ಏನ್ರಿ 26 minus 1, d ಅಂದ್ರೆ ಏನದ್ರಿ 3 ಅದ. ಓಕೆ ದಟ್ ಈಸ್ 5 ಪ್ಲಸ್ 26 ಒಳಗೆ ಒಂದು ಹೋದ್ರೆ 25. ಇವೆರಡರ ನಡುವೆ ಸೈನ್ ಏನದ್ರಿ ಇಂಟು ಇರ್ತದ ಇಂಟು 3. 5 ಪ್ಲಸ್ 25 3 is 75. 75 ಪ್ಲಸ್ 5 ಅಂದ್ರೆ ಏನ್ ಬರ್ತ್ರಿ 80 ಬರ್ತೈತಿ. ಸೊ ದಟ್ ಈಸ್ 26 ಟರ್ಮ್ ಎಷ್ಟಾಗಿರ್ತೈತಿ ಅಂತಂದ್ರೆ 80 ಆಗಿರ್ತದೆ. ಓಕೆನಾ. ನಂತರ 39th ಕ್ವಶನ್ 39ನೇ ಪ್ರಶ್ನೆ ಏನು ನೋಡ್ರಿ. ಫೈಂಡ್ ದ 30th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 2, 5, 8 ಯೂಸಿಂಗ್ ಫಾರ್ಮುಲಾ. ಇದು ಸಹಿತ ನಾವು ಸಾಲ್ವ್ ಮಾಡ್ಕೊಳ್ಳುವಂತದ್ರಿ, ಅಂತ ಡಿಫಿಕಲ್ಟ್ ಇಲ್ಲ. ಈ ಒಂದು ಪ್ರಶ್ನೆನ ನಮ್ಗೆ ಏನಪ್ಪಾ ಅಂತಂದ್ರೆ ಬಹಳ ಸಾರಿ ಇದನ್ನ ಎಕ್ಸಾಮ್ ಒಳಗೆ ಇದು ರಿಪೀಟ್ ಆಗೈತಿ. ಇದೇ ಕ್ವಶನ್ ಏನಪ್ಪಾ ಅಂದ್ರೆ ರಿಪೀಟ್ ಆಗೈತಿ. ಓಕೆ ರೈಟ್. ಸೊ 30th ಟರ್ಮ್ ಅಂದ್ರಿ ದಟ್ ಈಸ್ ಮೊದಲ ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಬರ್ಕೊಳ್ಳೋಣ. 2, 5, 8 ಸೋ ಆನ್. ಸಾವಕಾಶ ಅವಸರ ಬೇಡ. 2, 5, 8 ಸೋ ಆನ್. ಇದ್ರದ್ದು ಏನ್ ಕೇಳಾಕತ್ತಾರ್ರಿ 30th ಟರ್ಮ್ ಅಂತ ಕೇಳಾಕತ್ತಾರ್ರಿ. ದಟ್ ಈಸ್ a30 is equal to ಕ್ವಶನ್ ಮಾರ್ಕ್. ಓಕೆನಾ. ಅಂದ್ರೆ ದಟ್ n ವ್ಯಾಲ್ಯೂ ಏನಾಗಿರ್ತೈತ್ರಿ ಇಲ್ಲಿ 30 ಆಗಿರ್ತೈತಿ. ಸೊ ಇಲ್ಲಿ ನಾವು ಬರ್ಕೊಳ್ಳೋದಾಯ್ತು ಅಂದ್ರೆ a is equal to 2 and common difference that is a2 minus a1. ಸೆಕೆಂಡ್ ಟರ್ಮ್ ಒಳಗೆ ಫಸ್ಟ್ ಟರ್ಮ್ ಮೈನಸ್ ಮಾಡ್ತೀವಿ. 5 ರೊಳಗ 2 ಹೋದ್ರೆ ಏನ್ ಬರ್ತ್ರಿ 3 ಬರ್ತೈತಿ. ಓಕೆ a ಸಿಕ್ತು, d ಸಿಕ್ತು. ನಮಗೆ ಈಗ ಏನ್ ಬೇಕ್ರಿ 30th ಟರ್ಮ್ ಅಂದ್ರೆ an ಅನ್ನ ಕಂಡಿಡೋಣ. n is equal to a plus n minus 1 into d. that is a30 is equal to a ಅಂದ್ರೆ ಏನದ್ರಿ 2 ಅದ ಪ್ಲಸ್ n ಅಂದ್ರೆ ಏನದ್ರಿ 30 ಅದ ಮೈನಸ್ 1, d ಅಂದ್ರೆ ಏನದ್ರಿ 3 ಅದ ಪ್ಲಸ್ ಅದ. ಅದಕ್ಕೆ ಬ್ರಾಕೆಟ್ ಹಾಕುವಂತ ಅವಶ್ಯಕತೆ ಇಲ್ಲ. ನಂತರ 2 ಪ್ಲಸ್ 30 ಮೈನಸ್ 1 ಅಂದ್ರೆ ಏನ್ ಬರ್ತ್ರಿ 29 into 3. ಓಕೆ 2 ಪ್ಲಸ್ 29 3 is 87. 87 ಪ್ಲಸ್ 2 ಅಂದ್ರೆ ಏನ್ ಬರ್ತ್ರಿ 89. ಸೊ 30th ಟರ್ಮ್ ಏನಾಗಿರ್ತೈತಿ ಅಂತಂದ್ರೆ ದಟ್ ಈಸ್ 89 ಆಗಿರ್ತೈತಿ. ಓಕೆನಾ ರೈಟ್. ನಂತರ 40th ಕ್ವಶನ್. ಓಕೆ ಒಂದ್ ಸೆಕೆಂಡ್ ರೀ. ಕರೆಕ್ಟ್. ನಂತರ 40th ಕ್ವಶನ್ ಏನದ ನೋಡ್ರಿ. ಫೈಂಡ್ ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 3 plus 11 7 plus 11 3 plus 7 plus 11 plus so on using formula. ಎಷ್ಟು ಟರ್ಮ್ಸ್ ರೀ ಫೈಂಡ್ ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂತ ಕೇಳಾಕತ್ತಾರ. ದಟ್ ಈಸ್ s10 is equal to ಕ್ವಶನ್ ಮಾರ್ಕ್ n is equal to 10 ಅಂತ ಹೇಳ್ತಾ ಇರೋದು. ಓಕೆ ರೈಟ್. ಸೊ ಇದು ನಾವು ಸಾಲ್ವ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಎರಡು ಫಾರ್ಮುಲಾ ಅದಾವ್ರಿ. ದಟ್ ಇಸ್ ಒಂದು ದಟ್ ದೂರದಾಗಿರುವಂತದ್ದು sn is equal to n divided by 2 into 2a plus n minus 1 into d. ಇದು ಒಂದು ಫಾರ್ಮುಲಾ. ಇನ್ನೊಂದು ಏನಪ್ಪಾ ಅಂದ್ರೆ n by 2 into a plus an. ಎರಡನೇ ಫಾರ್ಮುಲಾ ನಮಗೆ ಯೂಸ್ ಮಾಡೋದು ಬಹಳ ಚೆನ್ನಾಗಿ ಅನ್ಸುತ್ತ್ರಿ. ಅದು ಗೊತ್ತಿರ್ಬೇಕಂದ್ರೆ ನಮ್ಗೆ n ಮತ್ತೆ an ಗೊತ್ತಿರ್ಬೇಕು. a n a n ಮೂರು ಗೊತ್ತಿದ್ರೆ ಸೆಕೆಂಡ್ ಫಾರ್ಮುಲಾ ಹೋಗ್ಬೋದು. ನಮಗೆ n ಗೊತ್ತದ, a ಗೊತ್ತದ, an ಗೊತ್ತಿಲ್ಲ. ಸೊ ಹಿಂಗಾಗಿ ನಮಗೆ ಸೆಕೆಂಡ್ ಫಾರ್ಮುಲಾ ಹೋಗ್ಲಿಕ್ಕೆ ಆಗೋದಿಲ್ಲ. ಓಕೆ ಹಾಗಾದ್ರೆ ಫಸ್ಟ್ ಫಾರ್ಮುಲಾ ಹೋಗೋಣ. ದಟ್ ಈಸ್ ಅದಕ್ಕಿಂತ ಮುಂಚೆ ಇದ್ರೊಳಗೆ ಏನೇ ಕೊಟ್ಟರೆ ಅದನ್ನ ಬರ್ಕೊಂಡ್ಬಿಡನ್ರಿ. a ಅಂದ್ರೆ ಏನದ್ರಿ 3 ಅದ. ಕಾಮನ್ ಡಿಫರೆನ್ಸ್ ಏನದ್ರಿ ಸೆಕೆಂಡ್ ಟರ್ಮ್ ಒಳಗೆ ಫಸ್ಟ್ ಟರ್ಮ್ ನ ಮೈನಸ್ ಮಾಡ್ತೀವಿ. ದಟ್ ಇಸ್ 7 minus 3 is equal to 4. ನಂತರ ಏನ್ರಿ a ಸಿಕ್ತು, d ಸಿಕ್ತು, n ಗೊತ್ತು, sn ಗೊತ್ತು. ನಮ್ಮ ಫಾರ್ಮುಲಾ ಬರ್ಕೋತೀವಿ. ದಟ್ ಇಸ್ sn is equal to n divided by 2 into 2a plus n minus 1 into d. n ಅಂದ್ರೆ ಏನದ್ರಿ 10 ಅದ. s10 is equal to 10 divided by 2 into 2a. a ಅಂದ್ರೆ ಏನದ್ರಿ 3 ಅದ ಪ್ಲಸ್ n ಅಂದ್ರೆ ಏನದ್ರಿ 10 minus 1, d ಅಂದ್ರೆ ಏನದ್ರಿ 4 ಅದ. ಓಕೆ ಇಲ್ಲಿ ನಾವು ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣಂತ್ರಿ. 2 1s 2, 2 5s 10. ಏನು ಉಳಿತು 5 into 2 3s 6
ಪ್ಲಸ್ 10 ಒಂದು ಹೋದ್ರೆ 9 ಗುಂಡ್ಲೆ 4 ಓಕೆ 5 ಇಂಟು ಬ್ರೂಕೆಟ್ 6 ಪ್ಲಸ್ 9 36 9 4 36 ಓಕೆ 5 ಇಂಟು 36 ಪ್ಲಸ್ 6 ಅಂದ್ರೆ 42 5 ಇಂಟು 42 ಅಂತಂದ್ರೆ ಏನ್ ಮಾಡುತ್ತೀರಿ 210 ಬರ್ತೈತಿ ವಿಚ್ ಮೀನ್ಸ್ ಸಮ್ ಆಫ್ 10 ಟರ್ಮ್ಸ್ ಆಫ್ ದಿಸ್ ಗಿವನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಾಗಿರ್ತೈತಿ ಅಂತಂದ್ರೆ 210 ಆಗಿರ್ತೈತಿ ಓಕೆನಾ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ ಮುಂದೆ ಲೆಕ್ಕ ಡಿಸ್ಕಸ್ ಮಾಡೋಣ ಅಂತ ನೆಕ್ಸ್ಟ್ 41st ಕ್ವೆಶ್ಚನ್ ಏನದ ನೋಡ್ರಿ ವಾಟರ್ ಈಸ್ ಹೀಟೆಡ್ ಅಪ್ ಟು 24 ಡಿಗ್ರಿ ಸೆಲ್ಸಿಯಸ್ ಎಟ್ ಕಾನ್ಸ್ಟಂಟ್ ಪ್ರೆಷರ್ when the heating of water is continued the temperature of water is increasing at the rate of 4 degrees celsius per minute find the how many minutes are required for the water to reach 100 degrees celsius using formula okay so applied ಏನಪ್ಪಾ ಅಂದ್ರೆ ಕ್ವೆಶ್ಚನ್ ಕೇಳಿದ್ರಿ ಇದು 2018 ಒಳಗೆ ಏನಪ್ಪಾ ಅಂದ್ರೆ ಈ ಕ್ವೆಶ್ಚನ್ ನ ಒಂದ್ಸಾರಿ ಮೆನ್ಷನ್ ಮಾಡಿದ್ದಾರೆ ಓಕೆ ಸೊ ದಟ್ ಇಸ್ ದ 41st ಕ್ವೆಶ್ಚನ್ ಸರಿ ಏನ್ರಿ ವಾಟರ್ ಇಸ್ ಹೀಟೆಡ್ ಅಪ್ ಟು 24 ಡಿಗ್ರಿ ಸೆಲ್ಸಿಯಸ್ ಅದೇನಪ್ಪಾ ಅಂತಂದ್ರೆ 24 ಡಿಗ್ರಿ ಸೆಲ್ಸಿಯಸ್ ಏನಪ್ಪಾ ಅಂದ್ರೆ ಇದನ್ನ ಹೀಟ್ ಮಾಡಿದ್ರೆ ಕಾನ್ಸ್ಟಂಟ್ ಪ್ರೆಷರ್ ಒಳಗೆ ಓಕೆ ಇಲ್ಲಿ ಪ್ರೆಷರ್ ಅಂತ ನಮ್ಗೆ ಏನು ಯೂಸ್ ಇಲ್ಲ ರೈಟ್ ಮುಂದೆ ಏನಾಗಿರುತ್ತೆ ಅದು ದಟ್ 1 ನಿಮಿಷಕ್ಕೆ 4 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಟೆಂಪರೇಚರ್ ಹೆಚ್ಚಿಗೆ ಆಗತೈತಿ ಅಂತಾರೆ ಸೊ 24 ಇತ್ತಂದ್ರೆ ಇದೇನಾಗುತ್ತೆ ನೆಕ್ಸ್ಟ್ 28 ಡಿಗ್ರಿ ಸೆಲ್ಸಿಯಸ್ ಆಗಿರ್ತೈತಿ 4 ಡಿಗ್ರಿ ಹೆಚ್ಚಿಗೆ ಆಗಿತ್ತು ನೆಕ್ಸ್ಟ್ ಮಿನಿಟ್ ಒಳಗೆ ಏನಪ್ಪಾ ಅಂದ್ರೆ ಮತ್ತೆ 4 ಡಿಗ್ರಿ ಹೆಚ್ಚಿಗೆ ಆಗುತ್ತೆ ಅಂದ್ರೆ ಏನಾಗುತ್ತೆ 32 ಆಗುತ್ತೆ ನಂತರ ದಟ್ 36 ಆಗುತ್ತೆ ಇದೇ ರೀತಿ ಏನಪ್ಪಾ ಅಂದ್ರೆ ಪ್ರತಿ ಸಾರಿ 4 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಗೆ ಹಾಕುವಂತ ಲಾಸ್ಟಿಗೆ ಅದು ಏನಾಗತ್ತಪ್ಪ ಅಂತಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಗೆ ಹೋಗಿ ರೀಚ್ ಆಗ್ತತಿ ಅವಾಗ ಅದು ಎಷ್ಟು ನಿಮಿಷ ತಗೊಂಡೈತಿ ಅಂತ ಕೇಳಾಕತ್ತಾರೆ ಎಷ್ಟ ನಿಮಿಷ ಟೈಮ್ ತಗೊಂಡೈತಿ ಅಂತ ಕೇಳಕತ್ತಾರ ಓಕೆ ಸರಿ ಹಂಗಂದ್ರೆ ದಟ್ ಇಲ್ಲಿ ನಾವು ಎಷ್ಟ್ ನಿಮಿಷ ಅಂತಂದ್ರೆ ಬರ್ಬೇಕಂತಂದ್ರೆ ಇಲ್ಲಿ ಎಷ್ಟ್ ನಂಬರ್ಸ್ ಅದಾವು ಅಂತ ನಮ್ಗೆ ಗೊತ್ತಾಗ್ಬೇಕ್ರಿ ಎಷ್ಟ್ ನಂಬರ್ಸ್ ಅದಾವು ಅಂತ ಗೊತ್ತಾಗಬೇಕು ಅಂತಂದ್ರ ಇದು ಎಷ್ಟನೇ ಟರ್ಮ್ ಅಂತ ನಮ್ಗೆ ಗೊತ್ತಾಯ್ತು ಅಂತಂದ್ರ ದಟ್ ಅಷ್ಟು ನಿಮಿಷ ಅದು ತಗೊಂಡೈತಿ ಅಂತ ಹೇಳ್ಬೋದು ಓಕೆ ದಟ್ ಇಸ್ ಎನ್ ಇದೊಂದು ಟರ್ಮ್ ಅನ್ಕೊಂಡ್ವಿ ಅಂದ್ರೆ ಎನ್ ಈಕ್ವಲ್ ಟು 100 ಆಗಿರ್ತೈತಿ ಆ ನಂತರ ದಟ್ ನಾವು ಫೈಂಡ್ ಮಾಡ್ಬೇಕಾಗಿದ್ದು ಏನಪ್ಪಾ ಅಂತಂದ್ರ ಎನ್ ವ್ಯಾಲ್ಯೂ ಅದು ಎಷ್ಟನೇ ನಂಬರ್ ಅಂತಂದ್ರೆ ಎಷ್ಟನೇ ಟರ್ಮ್ ಅಂತಂದ್ರೆ ನಾವ್ ಇಲ್ಲಿ ಕಂಡುಹಿಡಿಬೇಕಾಗೈತಿ ಓಕೆ ದಟ್ ನಮ್ಗೆ ಇಲ್ಲಿ ಏನೇನ್ ಗೊತ್ತದ್ರಿ ಗೊತ್ತದ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಾರ ಅಂತಂದ್ರೆ ಫಸ್ಟ್ ಅದ್ರೊಳಗೆ ಏನೇನ್ ಕೊಟ್ಟಾರ ಎ ಡಿ ಎನ್ ಎನ್ ಅನ್ನೋದನ್ನ ಮತ್ತೆ ಬರ್ಕೊಂಡ್ಬಿಡ್ರಿ ಆ ನಂತರ ಯಾವ ಫಾರ್ಮುಲಾ ಏನು ಅಂತಂದ್ರೆ ವಿಚಾರ ಮಾಡ್ಲಿಕ್ಕೆ ಬರುತ್ತೆ ಓಕೆ ಸೊ ಎ ಅಂದ್ರೆ ಏನದ್ರಿ ಫಸ್ಟ್ ಟರ್ಮ್ 24 ಅದ ಕಾಮನ್ ಡಿಫರೆನ್ಸ್ ಏನದ್ರಿ ಸೆಕೆಂಡ್ ಟರ್ಮ್ ಒಳಗೆ ಫಸ್ಟ್ ಟರ್ಮ್ ನ ಮೈನಸ್ ಮಾಡ್ತೇವಿ ದಟ್ ಇಸ್ 28 ಮೈನಸ್ 24 ಏನು ಉಳಿದೈತ್ರಿ 4 ಉಳಿತೈತಿ ಓಕೆ ಸೊ ಎನ್ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ನಾವು ಫಾರ್ಮುಲಾ ಹಾಕೋತೀವಿ ಏನಂದ್ರೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎನ್ ಅಂದ್ರೆ 100 ಎ ಅಂದ್ರೆ ಏನದರಿ 24 ಪ್ಲಸ್ ಎನ್ ಅಂದ್ರೆ ಗೊತ್ತಿಲ್ಲ ರೀ ಫೈಂಡ್ ಮಾಡಕತ್ತೀವಿ ಎನ್ ಬೇರೆ ಎನ್ ಬೇರೆ ಕನ್ಫ್ಯೂಸ್ ಆಗೋದು ಬೇಡ ಎನ್ ಮೈನಸ್ 1 ಇಂಟು ಡಿ ಓಕೆ ಸೊ 100 ಇಸ್ ಈಕ್ವಲ್ ಟು 24 4 ಇಂಟು ಎನ್ 4 ಎನ್ 4 ಎನ್ ಬರ್ತದ್ರಿ 4 ಇಂಟು ಮೈನಸ್ 1 ಅಂದ್ರೆ ಮೈನಸ್ 4 ಬರ್ತೈತಿ ಓಕೆ ಸೊ 24 ಮೈನಸ್ 4 ಮಾಡೋಣ ಮೊದಲು ಓಕೆ ನಂಬರ್ಸ್ ಇದನ್ನ ಮುಗಿಸ್ಕೊಂಡ್ಬಿಡೋಣ 24 ಮೈನಸ್ 4 ಮಾಡಿದ್ರೆ 20 ಬರ್ತ್ರಿ ಪ್ಲಸ್ 4n 20 ಎಡಗಡೆ ಹಾಕ್ಬಿಡೋಣ 100 ಮೈನಸ್ 20 ಈಸ್ ಈಕ್ವಲ್ ಟು 4n 100 20 ಹೋದ್ರೆ ಏನ್ ಬರ್ತ್ರಿ 80 ಬರ್ತೈತಿ ಈಸ್ ಈಕ್ವಲ್ ಟು 4n ಇದನ್ನ ರೈಟ್ ಸೈಡ್ ಮಾಡ್ಕೊಳ್ಳೋಣ 4 ಈ ಕಡೆ ಬರ್ಲಿ ಏನಾಗುತ್ತೆ 80 ಬಾಗ್ಲೆ 4 ಇಸ್ ಈಕ್ವಲ್ ಟು n 4 ಒಂದೇ 4 4 ಎರಡ್ಲೆ 8 ಮುಂದೊಂದು 0 n ಇಸ್ ಈಕ್ವಲ್ ಟು 20 ಅಂದ್ರೆ ಆ ನೀರು 20 ನಿಮಿಷಗಳ ನಂತರ 24 ಡಿಗ್ರಿ ಸೆಲ್ಸಿಯಸ್ ಇದ್ದು 100 ಡಿಗ್ರಿ ಸೆಲ್ಸಿಯಸ್ ಗೆ ರೀಚ್ ಆಗಿರ್ತದೆ ಆಗ್ಬೋದಾ ರೈಟ್ ನಂತರ 42nd 42ನೇಯ ಪ್ರಶ್ನೆ ಬಾರಿ ಚೆನ್ನಾಗಿರುವಂತ ಪ್ರಶ್ನೆ ಅದಾವ್ರಿ ಬಾರಿ ಮಜಾ ಬರ್ತಾವು ದಟ್ ಸ್ವಲ್ಪ ಸಮಾಧಾನದಿಂದ ನಾವು ಇದನ್ನ ಮಾಡ್ಕೊತ ಹೋದ್ವಿ ಅಂದ್ರೆ ಆಗಿರ್ತೈತೆ ರೈಟ್ ಸೊ ಏನದ್ರಿ ಫೈಂಡ್ ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 5 8 11 ಪ್ಲಸ್ 1 ಯೂಸಿಂಗ್ ಫಾರ್ಮುಲಾ ಫಸ್ಟ್ 10 ಟರ್ಮ್ಸ್ ಸಮ್ ಅಂತ ಹೇಳಕತ್ತಾರ್ರಿ ಮೊದಲೇಕ ಆ ನಂಬರ್ ಅನ್ನ ಬರ್ಕೊಂಡ್ಬಿಡೋಣ ಇದೇ ರೀತಿಯಾದಂತ ಒಂದು ಪ್ರಾಬ್ಲಮ್ ಅನ್ನ ಕೇಳಿದ್ರು ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದನ್ನ ಕೊಟ್ಟಿದ್ರಿ ಬಟ್ ಲೆಕ್ಕ ಬೇರೆ ಕೇಳಿದ್ರು ಅದನ್ನ ಓಕೆ ಇರ್ಲಿ 5 ಪ್ಲಸ್ 8 ಪ್ಲಸ್ 11 ಸೋ ಆನ್ ಅಪ್ ಟು 10 ಟರ್ಮ್ಸ್ ಓಕೆ ಎಷ್ಟು ಟರ್ಮ್ಸ್ ಅದಾವ್ರಿ 10 ಟರ್ಮ್ಸ್ ಅದಾವ್ ಅಂದ್ರೆ n ಇಸ್ ಈಕ್ವಲ್ ಟು 10 ಐತಿ ಅವ್ರು ಕೇಳಕತ್ತಿದ್ದೇನ್ರಿ ದಟ್ ಇಸ್ 10 ಟರ್ಮ್ಸ್ ಸಮ್ ಕೇಳಕತ್ತಾರ ವಿಚ್ ಮೀನ್ಸ್ ಎಷ್ಟನ್ನ ನಾವು ಫೈಂಡ್ ಮಾಡ್ಬೇಕು ಓಕೆ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀರಿ ಸಾಂದ ದೊಡ್ಡದು ಯೂಸ್ ಮಾಡ್ತೀವಿ ಯಾಕಂದ್ರೆ ಸಾಂದ್ ಯೂಸ್ ಮಾಡ್ಲಿಕ್ಕೆ ನಮ್ಗೆ ಲಾಸ್ಟ್ ಟರ್ಮ್ ಗೊತ್ತಿಲ್ಲ 10ನೇ ಟರ್ಮ್ ಗೊತ್ತಿತ್ತಪ್ಪ ಅಂದ್ರೆ ನಾವು ಇದು ಯೂಸ್ ಮಾಡ್ತೀವಿ ಒಂದಿಷ್ಟು ಹುಡುಗರು ಕೇಳ್ತಾರೆ ಸರ್ ನಾನು 10ನೇ ಟರ್ಮ್ ಕಂಡು ಹಿಡ್ಕೊಂಡ ನಾ 2ನೇ ಫಾರ್ಮುಲಾ ಯೂಸ್ ಮಾಡ್ಕೊತೇನ್ರಿ ಮಾಡ್ರಿ ತೊಂದ್ರೆ ಇಲ್ಲ ಹಂಗ್ ಮಾಡಿದ್ರು ನಡೀತೈತಿ
ರೈಟ್. ಸರಿ, ಏನದ್ರಿ ದಟ್ ಎ ಈಕ್ವಲ್ ಟು ಏನದ ಇಲ್ಲಿ 5 ಅದ. ಕಾಮನ್ ಡಿಫರೆನ್ಸ್ 8 ಮೈನಸ್ 5 ದಟ್ ಈ ತರ ಬೇಡ, ಒಂದು ಇದನ್ನ ನಮ್ಗೆ ಸ್ಟೆಪ್ ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ, ಇದನ್ನ ಬರ್ಕೊಳ್ಳೋಣಂತ್ರಿ. a2 minus a1 is equal to 8 minus 5 is equal to 3. ಅದೇ ರೀತಿನ ಮಾಡೋಣಂತ್ರಿ. a ಅನ್ನ ಕಡೆ ಹಿಡ್ಕೊಂಡ್ ಮಾಡೋಣ, ದಟ್ ಅದು ಚೆನ್ನಾಗಿರ್ತದೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾವು ಏನ್ ಮಾಡಿದೀವಿ, ದಟ್ ದೊಡ್ಡ ಫಾರ್ಮುಲಾ ಹಾಕಿವಿ. ಈಗ ಸಣ್ಣ ಫಾರ್ಮುಲಾನು ಒಂದ್ಸರಿ ಯೂಸ್ ಮಾಡೋಣಂತೆ. ಓಕೆ, ನಮ್ಗೆ ಏನ್ ಬೇಕಾಗುತ್ತೆ, ಅದಕ್ಕೆ a ಗೊತ್ತದ, n ಗೊತ್ತದ, ಏನ್ ಬೇಕು. ಏನ್ ಬೇಕಂದ್ರೆ ನಾವೇನ್ ಮಾಡೋಣ, an ಫಾರ್ಮುಲಾ ಹಾಕೋಣ. an is equal to a plus n minus 1 into d. ನಮಗೆ 10th ಇದು ಬೇಕು. a10 is equal to a ಅಂದ್ರೆ 5 ಐತಿ, ಪ್ಲಸ್ n ಅಂದ್ರೆ 10 ಐತಿ, 10 minus 1 into d d d d d d d ಅಂದ್ರೆ ಏನಂದ್ರೆ 3 ಅದ. ಓಕೆ, ಸೊ 5 ಪ್ಲಸ್ 10 ಒಳಗೆ 1 ಹೋದ್ರೆ 9, 9 ಗುಂಡ್ಲೆ 3, 5 ಪ್ಲಸ್ 9 3 27, 27 ಪ್ಲಸ್ 5 ಅಂದ್ರೆ ಎಷ್ಟು ಬರ್ತ್ರಿ, 32 ಬರ್ತೈತಿ. ಇದು 10th ಟರ್ಮ್ ಆಯ್ತು. ಈಗ ಫಾರ್ಮುಲಾ ಏನ್ರಿ, Sn is equal to n divided by 2 into a plus an. ಓಕೆ, ಸರಿ. ಓಕೆ, ರೈಟ್. ಆ ಫಾರ್ಮುಲಾ ಈ ಫಾರ್ಮುಲಾಗೆ ಏನ್ ಡಿಫರೆನ್ಸ್ ರೀ, ಅದಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ಐತಿ, ಆ ಲೆಕ್ಕಕ್ಕೆ ಈ ಲೆಕ್ಕಕ್ಕೆ ಅಂತಂದ್ರೆ ಈ ಒಂದು ಪ್ರೊಸೆಸ್ ಏನ್ ಬರ್ತಲ್ರಿ, ಅದನ್ನ ಒಳಗ್ ಮಾಡ್ಕೋತಿದ್ವಿ, ಈಗ ಹೊರಗೆ ಮಾಡಿದ್ವಿ, ಅಷ್ಟೇ ಡಿಫರೆನ್ಸ್. ಓಕೆ, ದಟ್ ಈಸ್ S10 is equal to 10 divided by 2. a ಅಂದ್ರೆ ಏನೈತ್ರಿ 5 ಅದ. ಓಕೆ, ರೈಟ್. ಸೊ 5 ಪ್ಲಸ್ a ಅಂದ್ರೆ ಎಷ್ಟದ್ರಿ, ದಟ್ ಇಸ್ a10 ಬರ್ತೈತಿ. ಓಕೆ, a10 ಅಂದ್ರೆ ಎಷ್ಟದ್ರಿ 32 ಅದ. ನಾ ಡೈರೆಕ್ಟ್ ಆಗಿ ಬರ್ಕೊಂಡಿರ್ತೀನಿ. 2 1 2, 2 5 10. ಓಕೆ, 5 ಗುಂಡ್ಲೆ 32 ಪ್ಲಸ್ 5 ಅಂದ್ರೆ ಏನ್ ಬರ್ತ್ರಿ, 37 ಬರ್ತೈತಿ. ದಟ್ ಇಸ್ S10 is equal to 185 ಬರ್ತ್ರಿ. 37 ಇಂಟು 5 ಮಾಡಿದ್ರೆ ಏನ್ ಬರ್ತ್ರಿ, 185 ಬರ್ತ. 37 150, 7 35, 150 ಪ್ಲಸ್ 35 ಮಾಡಿದ್ರೆ 185 ಬಂದಿರ್ತೈತಿ. ಓಕೆನಾ, ಹಿಂಗನ ಮಾಡ್ರಿ. ಆ ತರ ದೊಡ್ಡ ಫಾರ್ಮುಲಾನಾದ್ರೂ ಯೂಸ್ ಮಾಡ್ಕೊಂಡ್ ಮಾಡ್ರಿ. ಹೆಂಗ್ ಮಾಡಿದ್ರು ನಮಗ್ ಮಾರ್ಕ್ಸ್ ಸಿಗ್ತಾವು, ಅಂತ ಆನ್ಸರ್ ಕರೆಕ್ಟ್ ಇರ್ತೈತಿ, ಏನ್ ತಪ್ಪಿಲ್ಲ. ನಂತರ 43rd ಕ್ವಶನ್, 43ನೇ ಪ್ರಶ್ನೆ ಏನದ ನೋಡ್ರಿ. ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಪಾಸಿಟಿವ್ ಇಂಟಿಜರ್ಸ್ ಯೂಸಿಂಗ್ ಫಾರ್ಮುಲಾ. ಇಂಥ ಪ್ರಾಬ್ಲಮ್ ಬಂದ್ರೆ ಸ್ವಲ್ಪ ಗಡಬಡ ಆಗ್ತತಿ, ವರಿ ಆಗುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ದಟ್ ಏನೇನ್ ಕೊಟ್ಟಾರ ಕರೆಕ್ಟ್ ಆಗಿ ನೋಡ್ಕೊಂಡು ನಾವು ಲೆಕ್ಕ ಮಾಡೋಣಂತ್ರಿ. ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಪಾಸಿಟಿವ್ ಇಂಟಿಜರ್ಸ್ ಯೂಸಿಂಗ್ ಫಾರ್ಮುಲಾ. ಫಸ್ಟ್ 20 ಇಂಟಿಜರ್ಸ್ ಅಂತಂದ್ರಿ. ಫಸ್ಟ್ 20 ಇಂಟಿಜರ್ಸ್ ಅಂದ್ರೆ ಯಾವ್ರಿ, 1 ಫಸ್ಟ್ 20 ಪಾಸಿಟಿವ್ ಇಂಟಿಜರ್ಸ್ ಅಂದ್ರ ಫಸ್ಟ್ ಪಾಸಿಟಿವ್ ಇಂಟಿಜರ್ 1, ಎರಡನೇದು 2, ಮೂರನೇದು 3, 4. ಓಕೆ, ಅಪ್ ಟು ಏನಪ್ಪಾ ಅಂತಂದ್ರೆ ಲಾಸ್ಟ್ ಇದು ಬರೋದಪ್ಪ ಅಂದ್ರೆ 20 ಪಾಸಿಟಿವ್ ಇಂಟಿಜರ್ಸ್ ಅಂತಂದ್ರೆ ಲಾಸ್ಟ್ ಬರೋ 20 ಎತ್ತದ ಯಾವ್ದಾಗಿರ್ತೈತೆ ಅಂದ್ರೆ 20 ಆಗಿರ್ತೈತಿ. ಹೌದಾ, ರೈಟ್. ಸೊ ನಮ್ಗ ಏನ್ ಕೇಳ್ಯಾರಿ, S20 ಕೇಳ್ಯಾರ. ಓಕೆ, S20 ಕೇಳ್ಯಾರ. ಆ ನಂತರ n ಈಕ್ವಲ್ ಟು ಏನದ್ರಿ, an ಈಕ್ವಲ್ ಟು ಏನದ್ರಿ 20 ಅದ. ಸಾವಕಾಶ an ಅಥವಾ a20 is equal to ಏನ್ರಿ 20, n is equal to ಏನದ್ರಿ 20 ಅದ. n ಗೊತ್ತು, an ಗೊತ್ತು, a ಗೊತ್ತು, ನಾವು ಎರಡನೇ ಫಾರ್ಮುಲಾಗೆ ಈಸಿಯಾಗಿ ಹೋಗ್ಬೋದು. ರೈಟ್. ಸೊ ದಟ್ ಈಸ್ a is equal to 1. ಕಾಮನ್ ಡಿಫರೆನ್ಸ್ ಬೇಕಾ, ಬೇಡ ರೀ, ಈ ಲೆಕ್ಕಕ್ಕೆ ಬೇಡ, ಎಲ್ಲದಕ್ಕೂ ಬೇಕಾಗ್ತತಿ. ಇದನ್ನ ನಾವು ಈ ಸರಿ ಡಿ ಹೋಗೋದೇ ಬೇಡ. Sn is equal to n divided by 2 into a plus an. ಓಕೆ, S20 is equal to 20 divided by 2. a ಅಂದ್ರೆ ಏನದ್ರಿ 1 ಅದ, ಪ್ಲಸ್ an ಅಂದ್ರೆ ಏನದ್ರಿ 20 ಅದ. ಓಕೆ, n ಮತ್ತೆ n ಎರಡು ಒಂದದವ ಇಲ್ಲಿ. ಓಕೆ, 2 1 2, 2 10 20. ದಿಸ್ ಇಸ್ ಈಕ್ವಲ್ ಟು 10 ಇಂಟು 20 ಪ್ಲಸ್ 1 21, 21 10 210 ಬರ್ತದೆ. ಓಕೆನಾ, ರೈಟ್. ಸೊ ನಾವು ಇನ್ನೊಂದು ಫಾರ್ಮುಲಾ ಹೇಳಿದ್ವಿ, ಏನಪ್ಪಾ ಅಂತಂದ್ರೆ Sn is equal to ದಟ್ ಪಾಸಿಟಿವ್ ಇಂಟಿಜರ್ಸ್ ಅಥವಾ ನ್ಯಾಚುರಲ್ ನಂಬರ್ಸ್ ಸಮ್ ಮಾಡ್ಬೇಕಾದಾಗ ಒಂದು ಫಾರ್ಮುಲಾ ಹೇಳಿದ್ವಿ. ಏನಪ್ಪಾ ಅಂದ್ರೆ Sn is equal to n into n plus 1 divided by 2. Sum of first FIRST. Okay, sum of first n natural numbers. n natural numbers ಅಂದ್ರೂ ಅವೇ, ಆ ನಂತರ n ಪಾಸಿಟಿವ್ ಇಂಟಿಜರ್ಸ್ ಅಂದ್ರು ಅವೇ. ನೀವು ಈ ಫಾರ್ಮುಲಾ ಹಾಕಿದ್ರು ಒಂದೇ, ಇದನ್ನ ಹಾಕಿದ್ರು ಒಂದೇ, ಆನ್ಸರ್ ಇದ ಬಂದಿರ್ತೈತಿ. ಅಲ್ಲಿ ಏನಂದ್ರೆ 20 ಬರ್ತೈತಿ. 20 ಇಂಟು 20 ಇಂಟು 20 ಪ್ಲಸ್ 1, 20 ಇಂಟು 21 ಡಿವೈಡೆಡ್ ಬೈ 2 ಆಗಿರ್ತೈತಿ. ಇಲ್ಲಿ 20 ಅದ, ಇಲ್ಲಿ 21 ಅದ. ಅದೇ ಫಾರ್ಮುಲಾನ ಬಂದಿರ್ತದೆ. ನೀವು ಅದನ್ನ ಮಾಡಿದ್ರೆ ಏನ್ ತೊಂದರೆ ಇಲ್ಲ, ನಡೀತೈತ್ರಿ. ಓಕೆ, ರೈಟ್. 44th ಕ್ವಶನ್ ಏನದ ನೋಡ್ರಿ.
Find which term of the arithmetic progression 21, 42, 63 is 210 using formula. Okay, so ಏನ್ ಹೇಳಕತ್ತಾರೆ, ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದ್ದು ಎಷ್ಟನೇ ಟರ್ಮ್ ಯಾವ 210 ಆಗಿರ್ತೈತಿ ಅಂತ ಕೇಳಕತ್ತಾರೆ. ಯಾವ್ದ್ರಿ ಅರ್ಥಮೆಟಿಕ್ ಪ್ರೋಗ್ರೆಷನ್? 21, 42, 63 ಸೋ ಆನ್. ಅದೇ ರೀತಿಯಾಗಿ 210 ಲಾಸ್ಟ್ ಟರ್ಮ್ ಏನೈತ್ರಿ 210 ಅದ. ಇದು ಏನಪ್ಪಾ ಅಂದ್ರೆ ವಿಚ್ ಟರ್ಮ್, ಅದು ಎಷ್ಟೇ ಯಾವ ಟರ್ಮ್ ಆಗಿರ್ತೈತಿ, ವಿಚ್ ಮೀನ್ಸ್ ಎನ್ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಸರಿನಾ? ಹಂಗಂದ್ರೆ ನಾವೇನ್ ತಗೊಳ್ರಿ, ಎನ್ ಇದನ್ನ ಒಂದು ಟರ್ಮ್ ಅಂತ ಅನ್ಕೊಳ್ಳೋಣ. ಸರಿನಾ? ಈ ಒಂದು 210 ಅನ್ನೋದು ಏನಪ್ಪಾ ಅಂತಂದ್ರೆ ದಟ್ ಇದು ಒಂದು ಟರ್ಮ್ ಆಗಿರ್ಲಿ. ರೈಟ್, ನಾವ್ ಇಲ್ಲಿ ಫೈಂಡ್ ಮಾಡ್ಬೇಕಾಗಿದ್ದೇನ್ರಿ, ಎನ್ ಅನ್ನ ಫೈಂಡ್ ಮಾಡ್ಬೇಕಾಗಿದೆ. ಅದು ಎಷ್ಟನೇ ಟರ್ಮ್ ಅಂತ ಕೇಳಿದಾರಲ್ಲ, ಸೊ ಎನ್ ಅನ್ನ ಫೈಂಡ್ ಮಾಡ್ಬೇಕು. ಓಕೆ, ಸೊ ಎ ಅಂದ್ರೆ ಏನದ್ರಿ, ಎ ಈಸ್ 21, ಡಿ ಇಸ್ ಈಕ್ವಲ್ ಟು 42 ಮೈನಸ್ 21. ಅವಸರ ಬೇಡ, ಇದೊಂದು ಸ್ಟೆಪ್ ಬರೆಯೋಣ. a2 ಮೈನಸ್ a1 ದಟ್ ಇಸ್ 42 ಮೈನಸ್ 21 ಅಂದ್ರೆ ಏನ್ ಬರ್ತ್ರಿ 21 ಬರ್ತಿ. ಎ ಗೊತ್ತಾಯ್ತು, ಡಿ ಗೊತ್ತಾಯ್ತು, ಏನ್ ಗೊತ್ತು, ಎನ್ ಫೈಂಡ್ ಮಾಡಬೇಕು. ಫಾರ್ಮುಲಾ ಏನಪ್ಪಾ ಅಂದ್ರೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂದ್ರೆ ಏನದ್ರಿ 210 ಅದ, ಎ ಅಂದ್ರೆ ಏನದ್ರಿ 21 ಅದ, ಪ್ಲಸ್ ಎನ್ ಅಂದ್ರೆ ಏನದ್ರಿ ಗೊತ್ತಿಲ್ಲ, ಫೈಂಡ್ ಮಾಡಬೇಕು. ಮೈನಸ್ 1 ಇಂಟು ಡಿ ಅಂದ್ರೆ ಏನದ್ರಿ 21 ಐತಿ. ಓಕೆ, 210 ಈಸ್ ಈಕ್ವಲ್ ಟು 21 ಇಂಟು ಎನ್ ಅಂದ್ರೆ 21n, 21 ಇಂಟು ಮೈನಸ್ 1 ಅಂದ್ರೆ ಮೈನಸ್ 21. ಓಕೆ, ಪ್ಲಸ್ 21 ಮೈನಸ್ 21, 21 21 ಹೋದ್ರೆ 0 ಬರ್ತೈತಿ. ಇಲ್ಲೇನು ಉಳಿತ್ರಿ 21 ಎನ್ ಉಳಿತು. ಓಕೆ, 21 ಈ ಕಡೆ ಬರಲಿ, ಈ ಎನ್ ಮತ್ತೆ 21 ನಡಬರ್ಕ್ ಏನಿರ್ತೀರಿ ಸೈನ್ ಇಂಟು ಅದ, ಈ ಕಡೆ ಬಂದ್ರೆ ಡಿವೈಡೆಡ್ ಬೈ 21 ಆಗ್ತತಿ ಇಸ್ ಈಕ್ವಲ್ ಟು ಎನ್. 21 1 21 10 ಅಂದ್ರೆ ಎನ್ ಇಸ್ ಈಕ್ವಲ್ ಟು ಏನಾಗತ್ರಿ 10 ಬರ್ತೈತಿ. ವಿಚ್ ಮೀನ್ಸ್ 210 ಅನ್ನೋದು ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದ್ದು 10th ಟರ್ಮ್ ಆಗಿರ್ತೈತಿ. ಓಕೆನಾ? ಇದ್ರೊಳಗೆ ಏನಪ್ಪಾ ಅಂದ್ರೆ ಅಂತ ಡಿಫಿಕಲ್ಟ್ ಇಲ್ರಿ, ಈಸಿ ಅದ. ಇಲ್ಲಿ ಏನ್ ಕೊಟ್ಟಾರೆ ಅವರು 21, 42, 63. ಇದೊಂದು ಏನಪ್ಪಾ ಅಂದ್ರೆ 21 ಟೇಬಲ್ ಆಗೈತಿ. 21 1 21, 22 2 42, 21 3 63, 21 10 210. ಹಂಗಂದ್ರೆ ಎಷ್ಟು ಟರ್ಮ್ಸ್ ಅದಾವ ಅಂತ 10 ಟರ್ಮ್ಸ್ ಅದಾವ ಅಂತ ಹೇಳ್ಬೋದು. ಓಕೆನಾ? ಸರಿ, ಆದ್ರೂ ಸಹಿತ ನಮ್ಗೆ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಹೇಳಿದ್ರೆ ನಮಗೆ ಮಾರ್ಕ್ಸ್ ಸಿಗಂಗಿಲ್ಲ. ಸೊ ಈ ಪ್ರೊಸೀಜರ್ ನಾವೆಲ್ಲ ಮಾಡ್ಬೇಕಾಗ್ತದೆ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 45th ಕ್ವಶನ್ ಏನದ ನೋಡ್ರಿ, ಫೈಂಡ್ ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 1 3 5 7 ಅಪ್ ಟು n ಯೂಸಿಂಗ್ ಫಾರ್ಮುಲಾ. ಸೊ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ದಟ್ ಇದರ ವ್ಯಾಲ್ಯೂ ಏನ್ರಿ, ದಟ್ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಅನ್ನ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಫೈಂಡ್ ಮಾಡಂದ್ರಿ. ದಟ್ ಇಸ್ ದ ಮೊದಲೇ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನ ನಾ ಇಲ್ಲಿ ಬರ್ಕೊಂಡ್ಬಿಡ್ತೇನ್ರಿ. ಏನ್ರಿ 1 3 5 7 ಸೋ ಆನ್ ಅಪ್ ಟು ಇದು ಲಾಸ್ಟ್ನೇ ಟರ್ಮ್ ಏನಾಗಿರ್ಬಾರ್ದಾಗಿತ್ತು ಅಂತಂದ್ರೆ ಎನ್ ಆಗಿರಬಾರ್ದಾಗಿತ್ತು ಅದು. ಓಕೆ, ಸೊ ಅದು ಯಾಕಂತಂದ್ರೆ ನಿಮ್ಗೆ ನಾನು ಆನಂತರ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಪ್ ಟು ಸೋ ಆನ್ ದಟ್ ಏನ್ರಿ ದಟ್ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಎಸ್ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇದು ಓಕೆ, ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಓಕೆ, ಬಟ್ ಇಲ್ಲಿ ಲಾಸ್ಟಿಗೆ ಏನಪ್ಪಾ ಅಂದ್ರೆ ಅಪ್ ಟು n ಅಂತ ಬರ್ಲಿಕ್ಕಿಲ್ಲ. ಅದು ಯಾಕಂತ ನಾನು ನಿಮ್ಗೆ ಹೇಳ್ತೇನೆ ರೀ. ಓಕೆ, ರೈಟ್. ಎಸ್ ಎನ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಎನ್ ಈಕ್ವಲ್ ಟು ಏನದ್ರಿ, ಎನ್ ಈಕ್ವಲ್ ಟು ಏನಪ್ಪಾ ಅಂತಂದ್ರೆ ಎನ್ ಅದ. ಇದರದ ಬಗ್ಗೆ ನಮ್ಗೆ ಏನ್ ಗೊತ್ತದ ಬರ್ಕೊಂಡ್ರಿ. ಫಸ್ಟ್ ಟರ್ಮ್ ಏನದ 1 ಅದ, ಆ ನಂತರ ಏನ್ರಿ ದಟ್ ಇಸ್ ದ ಕಾಮನ್ ಡಿಫರೆನ್ಸ್ ಡಿ ಇಸ್ ಈಕ್ವಲ್ ಟು a2 ಮೈನಸ್ a1. a2 ಅಂದ್ರೆ ಏನದ್ರಿ 3 ಅದ, 3 ಮೈನಸ್ 1, 3 ಮೈನಸ್ 1 ಅಂದ್ರೆ ಏನ್ ಬರ್ತೈತಿ 2 ಬರ್ತೈತಿ. ಎಸ್ ಎನ್ ಕಂಡಿಡಿಬೇಕು ನಾವು. ಓಕೆ, ಸೊ ಎಸ್ ಎನ್ ಕಂಡಿಡಿಬೇಕು ಅಂತಂದ್ರೆ ದಟ್ಸ್ ಒಂದೇ ಫಾರ್ಮುಲಾ ಯೂಸ್ ಮಾಡ್ಬೇಕಾ, ದೊಡ್ಡದು ಅಥವಾ ಸಣ್ಣ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ? ದೊಡ್ಡ ಫಾರ್ಮುಲಾ ಯೂಸ್ ಮಾಡ್ತೀವಿ, ಯಾಕಂದ್ರೆ ನಮ್ಗೆ ಇಲ್ಲಿ ಲಾಸ್ಟ್ ಟರ್ಮ್ ಗೊತ್ತಿಲ್ಲ. ಓಕೆ, ಸೊ ಅದ್ರ ಸಂಬಂಧ ದಟ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಎಸ್ ಎನ್ ಅಂದ್ರೆ ಏನ್ರಿ ಎನ್ ಎ, ಎನ್ ಅಂದ್ರೆ ಎನ್ ಅದ್ರಿ ಎನ್ ಡಿವೈಡೆಡ್ ಬೈ 2 ಇಂಟು 2a. ಎ ಅಂದ್ರೆ ಏನದ್ರಿ 1 ಅದ, 2 ಇಂಟು 1 ಪ್ಲಸ್ ಎನ್ ಅಂದ್ರೆ ಗೊತ್ತಿಲ್ಲ, ಅದು ಎನ್ ಅದರಿ ಮೈನಸ್ 1, ಡಿ ಅಂದ್ರೆ ಏನದ್ರಿ 2 ಅದ. ಓಕೆನಾ? ರೈಟ್, ದಿಸ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2, 2 1 2 ಪ್ಲಸ್ 2 ಇಂಟು ಎನ್ 2n, 2 ಇಂಟು ಮೈನಸ್ 1 ಅಂದ್ರೆ ಏನ್ ಬರ್ತ್ರಿ ಮೈನಸ್ 2 ಬರ್ತಾ. ಇಲ್ಲಿ ಪ್ಲಸ್ 2 ಅದ, ಇಲ್ಲಿ ಮೈನಸ್ 2 ಅದ, 2 ಕ್ಯಾನ್ಸಲ್ ಆಗ್ತಾವ್ರಿ. ಓಕೆ, ದಿಸ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2, ಇಲ್ಲಿ ಏನದ್ರಿ 2 ಏನದ ಇಂಟು 2n, 2 ಗೆ 2 ಕ್ಯಾನ್ಸಲ್ ಆಯ್ತ್ರಿ. ಎನ್ ಇಂಟು ಎನ್ ಅಂದ್ರೆ ಏನ್ರಿ
n ಸ್ಕ್ವೇರ್ ಬರ್ತತಿ. ಓಕೆ, ದಟ್ ಇಸ್ Sn is equal to n ಸ್ಕ್ವೇರ್ is the ಆನ್ಸರ್. ಓಕೆನಾ? ಸರಿ, ಇಲ್ಲಿ ಯಾಕೆ ಇದೆ ನಮಗೆ ಇದು ಏನ್ರಿ ದಟ್ ಲಾಸ್ಟ್ ಗೆ ಎನ್ ಯಾಕೆ ಬರಬಾರ್ದು ಅಂತಂದ್ರೆ ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಇವು ಆಡ್ ನಂಬರ್ಸ್ ಅದಾವ್ರಿ. ಎನ್ ಅನ್ನೋದು ಆಡ್ ನಂಬರ್ ಆಗಿರ್ಬೇಕಾ ಇವನ್ ನಂಬರ್ ಆಗಿರ್ಬೋದ್ರಿ, ಇವನ್ ಆಗಿರ್ಬೋದು ಆಡ್ ಆಗಿರ್ಬೋದು, ಅದನ್ನ ನಾವು ಜಡ್ಜ್ ಮಾಡ್ಲಿಕ್ಕೆ ಬರಲ್ಲ. ಸೊ ಹಿಂಗಾಗಿ ಇದೇನಾಗಿರ್ಬೇಕು, ಇಲ್ಲ ಲಾಸ್ಟ್ ಟರ್ಮ್ ಏನಪ್ಪಾ ಅಂದ್ರೆ ಎನ್ ಅಂತ ಬರ್ಲಿಕ್ಕಿಲ್ಲ. ಓಕೆ, ರೈಟ್. ನಂತರ 46th ಕ್ವಶನ್. ಆಕ್ಚುಲಿ ಇದು ಫಾರ್ಮುಲಾ ಏನಪ್ಪಾ ಅಂತಂದ್ರೆ ನಾವು ದಟ್ ಥಿಯರಿ ಪಾರ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿದೇವಲ್ರಿ, ಅದ್ರೊಳಗೆ ಏನಪ್ಪಾ ಅಂದ್ರೆ ಇದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಂತಂದ್ರೆ ಸಮ್ ಆಫ್ ಫಸ್ಟ್ ಎನ್ ಆಡ್ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಏನಾಗಿರ್ತೈತಿ ಅಂತಂದ್ರೆ ಎನ್ ಸ್ಕ್ವೇರ್ ಆಗಿರ್ತೈತಿ ಅಂತ ಹೇಳಿ ಇದು ನಾವು ನೋಡಿದ್ವಿ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, 46th ಕ್ವಶನ್. ಫೈಂಡ್ ದ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 2, 4, 6, 8 so on up to n ಅಂತ ಬಳಸಬಾರದು. ಓಕೆ, ಯೂಸಿಂಗ್ ಫಾರ್ಮುಲಾ. ಸೊ ಇದೇನಪ್ಪಾ ಅಂದ್ರೆ ಇದು ಇನ್ನೊಂದು ರೀತಿ ಅದ. ಇದು ಈ ಫಾರ್ಮುಲಾ ನಮ್ಗೆ ಎರಡು ನೆನಪಿರ್ಲಿ. ಓಕೆ, 2, 4, 6, 8 so on, that is Sn is equal to ಕ್ವಶನ್ ಮಾರ್ಕ್ ಆನಂತರ n ವ್ಯಾಲ್ಯೂ ಏನಂದ್ರೆ ಇಲ್ಲಿ n ಅದ. ಓಕೆ, ರೈಟ್. ಇದು ಸಮ್ ಆಫ್ n ಆಡ್ ನಂಬರ್ಸ್ ಆಗಿದ್ದು ಅಂತಂದ್ರೆ ಇದು ಸಮ್ ಆಫ್ ಫಸ್ಟ್ n ಈವನ್ ನಂಬರ್ಸ್ ಆಗೈತಿ. ಓಕೆ, ಫಸ್ಟ್ ಟರ್ಮ್ ಏನದರಿ 2 ಅದ, ಆನಂತರ ಕಾಮನ್ ಡಿಫರೆನ್ಸ್ d is equal to ಏನದರಿ ದಟ್ ಈಸ್ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ a2 minus a1 ದಟ್ ಈಸ್ 4 minus 2 1 ಅಲ್ಲ ರೀ 2 4 minus 2 ಅಂದ್ರೆ 2 ಬರ್ತದೆ. ಓಕೆ, ಸೊ ಫಾರ್ಮುಲಾ ನಮ್ಗೆ ಗೊತ್ತ್ರಿ ಏನ್ರಿ ದಟ್ ಇಸ್ Sn is equal to n divided by 2 into 2a plus n minus 1 into d. n is equal to n ಅಂದ್ರೆ ಏನ್ರಿ n ಅದ. ಓಕೆ, n divided by 2 2a ಅಂದ್ರೆ ಏನದ್ರಿ 2 ಅದ, 2 into 2 2 into 2 plus n ಅಂದ್ರೆ n ಅದರಿ minus 1 into d ಅಂದ್ರೆ ಏನದ್ರಿ 2 ಅದ. ಓಕೆ, this is equal to n ಭಾಗಲೆ 2 into 2 2 4 2 to the 4 plus 2 into n 2n 2 into minus 1 ಅಂದ್ರೆ ಏನ್ ಬರ್ತ್ರಿ minus 2 ಬರ್ತದೆ. ಓಕೆ, this is equal to n divided by 2 4 ಒಳಗೆ 2 ಹೋದ್ರೆ ಏನ್ ಬರ್ತದ್ರಿ 2 ಬರ್ತದ ಪ್ಲಸ್ 2n. ಓಕೆ, ಒಂದೇ ಕೆಲಸ ಮಾಡನ್ರಿ, ನಾವು ಫಸ್ಟ್ 2n ಬರೆದು ಆಂತರ 2 ಬರೀತೆ 2n. ಓಕೆ, 4 minus 2 ಅಂತಂದ್ರೆ 2 ಬರ್ತದ್ರಿ ಪ್ಲಸ್ 2. ಓಕೆ, this is equal to n divided by 2 into ಇದ್ರೊಳಗೆ 2 ಕಾಮನ್ ತೆಗಿತೀವ್ರಿ. ಓಕೆ, ಇಲ್ಲಿ 2 ಅನ್ಬೇಕು ಇಂಟು ಅದ 2 ಕಾಮನ್ ತೆಗೆದ್ರೆ ಇಲ್ಲಿ ಏನ್ ಬರ್ತದೆ n ಬರ್ತದ, ಇಲ್ಲಿ ಏನ್ ಬರ್ತ್ರಿ 1 ಬರ್ತದ. 2 1s 2 1s ಅಂದ್ರೆ ಇಲ್ಲಿ ಏನು ಉಳಿತೈತಿ ಅಂತಂದ್ರೆ that is Sn is equal to n into n plus 1. ಓಕೆ, ಸೊ ಸಮ್ ಆಫ್ ಫಸ್ಟ್ n ಈವನ್ ನಂಬರ್ಸ್ ಅಂದ್ರೆ n into n plus 1, ಸಮ್ ಆಫ್ ಫಸ್ಟ್ n ಆಡ್ ನಂಬರ್ಸ್ ಅಂತಂದ್ರೆ ಏನ್ ಬರ್ತ್ರಿ n ಸ್ಕ್ವೇರ್ ಆಗಿರ್ತೈತಿ. ಓಕೆ, ಈ ಫಾರ್ಮುಲಾ ಡೈರೆಕ್ಟ್ ಫಾರ್ಮುಲಾ ನಮ್ಗೆ ನೆನಪಿರಲಿ, ಯಾಕಂದ್ರೆ ಇವು 1 ಮಾರ್ಕ್ ಕ್ವಶನ್ಸ್ ಅಬ್ಜೆಕ್ಟಿವ್ ಕ್ವಶನ್ಸ್ ಏನ್ ಬರ್ತಾವಲ್ರಿ ಅದ್ರೊಳಗೆ ಈ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರ್ತೈತಿ. ಓಕೆ, ನಂತರ 47th ಕ್ವಶನ್ 47ನೆಯ ಪ್ರಶ್ನೆ ಏನದ ನೋಡ್ರಿ, ಹೌ ಮೆನಿ 2 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 3? 3 ಲಿಂದ ಡಿವೈಡ್ ಆಗುವಂತಹ 2 ಡಿಜಿಟ್ಸ್ ನಂಬರ್ಸ್ ಎಷ್ಟದಾವು ಅಂತ ಕೇಳಾಕತ್ತಾರೆ. ಓಕೆ, 3 ಲಿಂದ ಡಿವೈಡ್ ಆಗುವಂತ ನಂಬರ್ಸ್ ಅಂದ್ರೆ ಯಾವ್ರಿ 3 ಒಳಗೆ ಟೇಬಲ್ಸ್ ಒಳಗಿರುವಂತ ನಂಬರ್ಸ್ 3 6 9 12 15 18 so on. ಎಲ್ಲಿ ತನಕ ಬರ್ಕೋಬೇಕ್ರಿ ನಾವು, ಎಲ್ಲಿ ತನಕ ಬರ್ಕೋಬೇಕು ಅಂತಂದ್ರೆ ಲಾಸ್ಟ್ ನಂಬರ್ ಏನಪ್ಪಾ ಅಂತಂದ್ರೆ 2 ಡಿಜಿಟ್ ಅತಿ ದೊಡ್ಡ ನಂಬರ್. 2 ಡಿಜಿಟ್ ಅತಿ ದೊಡ್ಡ ನಂಬರ್ ಯಾವ್ದ್ರಿ 99. 3 ಲಿಂದ ಡಿವೈಡ್ ಆಗುತ್ತಾ? ಹೌದ್ರಿ. ಹಂಗಂದ್ರೆ ಅದನ್ನ ನಾವೇನಪ್ಪಾ ಅಂತಂದ್ರ ಲಾಸ್ಟ್ನೇ ನಂಬರ್ ಅನ್ನ ಬರ್ಕೊಳ್ಳೋಣ. ಓಕೆ, ಅವ್ರು ಕೇಳಾಕತ್ತಿದ್ದು ಇನ್ನೊಂದ್ಸರಿ ನಾವು ನೋಡೋಣ. ಅದೇನದ್ರಿ ಹೌ ಮೆನಿ 2 ಡಿಜಿಟ್ ನಂಬರ್ಸ್ ಅಂದಾರ ಅಂದ್ರೆ ಇದ್ರೊಳಗ ಇವು 3 ಡಿಲೀಟ್ ಆಗ್ತಾವು. ಹೌದ್ರಿ, ಯಾಕಂದ್ರೆ 2 ಡಿಜಿಟ್ ನಂಬರ್ಸ್ ದಟ್ 3 ಲಿಂದ ಡಿವೈಡ್ ಆಗುವಂತ 2 ಡಿಜಿಟ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ್ರಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾವ. ಸೊ ಕನ್ಫ್ಯೂಷನ್ ಬೇಡ, ಇವನ್ನ ತೆಗೆದು ಬಿಡ್ತೀವಿ. ಯಾಕೆ ತೆಗಿಯಾಕತ್ತವ್ರಿ, ಯಾಕಂದ್ರೆ ಅವು 1 ಡಿಜಿಟ್ ನಂಬರ್ ಅದಾವ್ರಿ, ಅದ್ರ ಸಂಬಂಧ ನಾವು ಅವನ್ನ ತೆಗಿತೀವಿ. ಓಕೆನಾ, ರೈಟ್. ಸೊ ಇವು ಎಷ್ಟು ನಂಬರ್ಸ್ ಅದಾವು ಅಂತಂದ್ರೆ ಗೊತ್ತಾಗಬೇಕು ಅಂದ್ರೆ 99 ಎಷ್ಟನೇ ಟರ್ಮ್ ಅದ ಅಂತ ಗೊತ್ತಾದ್ರೆ ನಮ್ಗೆ ಗೊತ್ತಾಗಿರ್ತೈತಿ. ಹಂಗಂದ್ರೆ ಇದು ಏನ್ರಿ ಎನ್ ಇದು ಎ ಎನ್ ರೀ, ಯಾಕಂದ್ರೆ ಇದನ್ನ ನಾವು ಒಂದು ಟರ್ಮ್ ಅಂತ ಕನ್ಸಿಡರ್ ಮಾಡ್ಲಿಕ್ಕತ್ತೀವಿ. ಟರ್ಮ್ ಅಂದ್ರೆ ದಟ್ ಇಸ್ ಎ ಎನ್ ಆಗಿರ್ತೈತಿ. ನಾವು ಇಲ್ಲಿ ಫೈಂಡ್ ಮಾಡ್ಬೇಕಾಗಿದ್ದು ಎನ್ ಆಗ್ಬೋದಾ? ರೈಟ್. ಸೊ ನಮ್ಗೆ ಏನೇನು ಗೊತ್ತದ್ರಿ, ಫಸ್ಟ್ ಟರ್ಮ್ ಗೊತ್ತದ, ಕಾಮನ್ ಡಿಫರೆನ್ಸ್ ಗೊತ್ತೈತಿ, a2 minus a1 ದಟ್ ಇಸ್ 15 minus 12 ಏನ್ ಬರ್ತ್ರಿ 3 ಬರ್ತದ. ನಂತರ ದಟ್ ಏನ್ ಫೈಂಡ್ ಮಾಡಬೇಕು, ಏನ್ ಗೊತ್ತದ ನಾವು ಏನ್ ಫೈಂಡ್ ಮಾಡಬೇಕು, ಏನ್ ಈಸ್ ಈಕ್ವಲ್ ಟು
ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಅಂದ್ರೆ 99, ಎ ಅಂದ್ರೆ ಫಸ್ಟ್ ಟರ್ಮ್ 12 ಪ್ಲಸ್ ಎನ್ ಅಂದ್ರೆ ಗೊತ್ತಿಲ್ಲ ಫೈಂಡ್ ಮಾಡಬೇಕು -1 ಇಂಟು ಡಿ ಅಂದ್ರೆ ಏನದರಿ 3 ಅದ. ಓಕೆ 99 ಇಸ್ ಈಕ್ವಲ್ ಟು 12 ಪ್ಲಸ್ 3 ಇಂಟು ಎನ್ 3n 3 ಇಂಟು -1 ಅಂದ್ರೆ -3 ಬರ್ತದೆ. ಓಕೆ 99 12 ಒಳಗೆ 3 ಹೋದ್ರೆ 9 ಪ್ಲಸ್ 3n. ಓಕೆ ರೈಟ್. ಸೊ 9 ಅನ್ನ ಈ ಕಡೆ ತೊಗೊಂಬರೋಣ. ಇದೇನಾಗುತ್ತೆ 99 ಮೈನಸ್ 9 ಇಸ್ ಈಕ್ವಲ್ ಟು 3n. ಇದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತೇನೆ ರೀ. 99 ಒಳಗೆ 99 ಹೋದ್ರೆ 90 ಬರ್ತೈತಿ. ಸೊ ನಾನು ಬೆಟರ್ ಏನ್ ಮಾಡ್ತೀನಿ ಅಂದ್ರೆ 3n ಇಸ್ ಈಕ್ವಲ್ ಟು 90 ಅಂತ ಬರ್ಕೋತೀನಿ. n ಇಸ್ ಈಕ್ವಲ್ ಟು ಇಲ್ಲಿ ಇಂಟು ಅದರಿ ಬಲಗಡೆ ಹೋದ್ರೆ ಏನಾಗುತ್ತೆ ಬಾಗ್ಲೇ ಆಗುತ್ತೆ 3 1 3 3 3 9 ಮುಂದೊಂದು 0 ವಿಚ್ ಮೀನ್ಸ್ n ಇಸ್ ಈಕ್ವಲ್ ಟು 30. ಅಂದ್ರೆ 3 ಲಿಂದ ಡಿವೈಡ್ ಆಗುವಂತಹ 2 ಡಿಜಿಟ್ ನಂಬರ್ಸ್ ಎಷ್ಟಾದವು ಅಂದ್ರೆ ಟೋಟಲ್ 30 ನಂಬರ್ಸ್ ಅದಾವ. ಓಕೆ ರೈಟ್. ನಂತರ 48th ಕ್ವಶನ್ ಏನದ ನೋಡ್ರಿ. ಫೈಂಡ್ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಬಿಟ್ವೀನ್ 1 and 201 that are divisible by 5 using formula. 5 ಲಿಂದ ಡಿವೈಡ್ ಆಗುವಂತ ನಂಬರ್ಸ್ 1 ಮತ್ತೆ 201 ನಡಬರ್ಕಿರುವಂತವು. ಓಕೆ 1 ಆದ ಬಳಿಕ ನೆಕ್ಸ್ಟ್ 5 ಲಿಂದ ಡಿವೈಡ್ ಆಗುವಂತ ನಂಬರ್ ಯಾವುದು ಅಂತಂದ್ರೆ ದಟ್ ಈಸ್ 5 10 15 ಸಾಕ್ರಿ 20 ಬರ್ಕತ್ ಹೋದಿ ಅಂದ್ರೆ ಹಂಗ ಹೋಗುತ್ತೆ. ಲಾಸ್ಟ್ ಅವ್ರ ಏನಪ್ಪಾ ಅಂದ್ರೆ 201 ಒಳಗೆ ಇರಬೇಕು ಅಂದ್ರೆ 201 ಒಳಗೆ ಅಂತಂದ್ರೆ ಲಾಸ್ಟ್ ನಂಬರ್ ಬರೋದು ಯಾವ್ದಪ್ಪ ಅಂದ್ರೆ 5 ಲಿಂದ ಡಿವೈಡ್ ಆಗುವಂತದ್ದು 200 ಬರ್ತದೆ. ಓಕೆ ರೈಟ್. ಸೊ ಇದು ಏನಪ್ಪಾ ಅಂತಂದ್ರೆ ದಟ್ ಇವು ಎಷ್ಟು ಟರ್ಮ್ಸ್ ಅದಾವ ಅಂತಂದ್ರೆ ನಮಗೆ ನಾವು ಫೈಂಡ್ ಮಾಡಿದ್ವಿ ಅಂತಂದ್ರೆ ನಮಗೆ ಕೆಲಸ ಮುಗಿದಂಗೆ. ಅಂದ್ರೆ ಇದನ್ನ 200 ಅನ್ನೋದು ಎನ್ ಎ ಎನ್ ಇದು ಎ ಎನ್ ರೀ, ಇದೊಂದು ಟರ್ಮ್ ಅದ. ಓಕೆ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ ಸೊ ದಟ್ ಪ್ರತಿ ಸಾರಿನೂ ಏನಪ್ಪಾ ಅಂದ್ರೆ ಎನ್ ಎ ಎನ್ ಬಿಟ್ರೆ ಇದ್ರೊಳಗೆ ಏನಿಲ್ಲ ರೀ. ಪ್ರತಿ ಸಾರಿ ಬರ್ಕೊಳಕ್ ದಾಸರ ಮಾಡ್ಕೊಳಕ್ ಹೋಗ್ಬಿಡ್ರಿ. ಫಾರ್ಮುಲಾ ಎಷ್ಟು ಸಾರಿ ಬರೆದ್ರು ಕಡಿಮೆನೆ. ಪ್ರತಿ ಪ್ರಾಬ್ಲಮಿಗೂ ಏನಪ್ಪಾ ಅಂದ್ರೆ ಫಾರ್ಮುಲಾನ ಬರೆದು ಪ್ರಾಕ್ಟೀಸ್ ಮಾಡ್ರಿ. ಎಕ್ಸಾಮ್ ನಾವೇನಾದ್ರೂ ಬರೆಯಾಕಿದ್ವಿ ಅಂತಂದ್ರೆ ಪೆನ್ ಇಟ್ಟು ಅಂತ ಬರ್ದಿರ್ಬೇಕು, ಆ ರೀತಿ ಆಗಿರ್ತೈತಿ. ಓಕೆ ರೈಟ್. ಸೊ ಎನ್ ಅನ್ನ ಫೈಂಡ್ ಮಾಡ್ಬೇಕು. ಎನ್ ಫೈಂಡ್ ಮಾಡ್ಬೇಕು ಅಂತಂದ್ರೆ ಫಾರ್ಮುಲಾ ಗೊತ್ತೈತಿ. ಅದಕ್ಕೂ ಮುಂಚೆ ಇವನ್ನೆಲ್ಲ ಬರ್ಕೊಂಡ್ಬಿಡೋಣ. ಫಸ್ಟ್ ಟರ್ಮ್ 5 ಐತಿ, ಕಾಮನ್ ಡಿಫರೆನ್ಸ್ a2 ಮೈನಸ್ a1 ದಟ್ ಇಸ್ 10 ಮೈನಸ್ 5 ಅಂದ್ರೆ 5 ಬರ್ತೈತಿ. ಎ ಸಿಕ್ತು, ಡಿ ಸಿಕ್ತು, ಮತ್ತೇನ್ ಗೊತ್ತಾಗ್ಬೇಕ್ರಿ ಏನ್ ಗೊತ್ತದ ಎನ್ ಫೈಂಡ್ ಮಾಡ್ಬೇಕು. ಫಾರ್ಮುಲಾ ಹಾಕೊಂಡ್ಬಿಡೋಣ, ಮುಗಿದೋಗಿರ್ತೈತಿ. ದಟ್ ಇಸ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂದ್ರೆ 200, ಎ ಅಂದ್ರೆ 5 ಪ್ಲಸ್ ಎನ್ ಅಂದ್ರೆ ಗೊತ್ತಿಲ್ಲ ಕಂಡುಹಿಡಿಬೇಕು, ಡಿ ಅಂದ್ರೆ ಏನದ್ರಿ 5 ಅದ ಇಂಟು 5. ಓಕೆ ಸೊ 200 is equal to 5 plus 5 into n 5 into -1 -5 5 ಒಳಗೆ 5 ಹೋದ್ರೆ 0 ಬರ್ತೈತಿ. ಇಲ್ಲಿ ಏನ್ ಬರ್ತರಿ 200 is equal to 5n. 5 ಈ ಕಡೆ ತೊಗೊಂಬರೋಣ, divided by 5 is equal to n. 5 ಒಂದೇ 5 5 4 20 ಮುಂದೊಂದು 0 which means n is equal to ಏನ್ರಿ 40. which ಅಂದ್ರೆ ಏನಪ್ಪಾ ಅಂತಂದ್ರೆ 1 ಮತ್ತೆ 201 ವರೆಗೂ 5 ಲಿಂದ ಡಿವೈಡ್ ಆಗುವಂತ ನಂಬರ್ಸ್ ಎಷ್ಟು ಅಂತಂದ್ರೆ ಟೋಟಲ್ 40 ಅದಾವ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 49ನೇ ಪ್ರಶ್ನೆ ಏನಂದ್ರೆ ನೋಡ್ರಿ. ಇಫ್ ಎ ಬಿ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದೆನ್ ಪ್ರೂವ್ ದಟ್ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ 2. ಹೆಂಗ್ ಪ್ರೂವ್ ಮಾಡೋದನ್ನ ನೋಡೋಣ್ರಿ, ಪ್ರಯತ್ನ ಮಾಡೋಣ. ನಮ್ಗೆ ಏನ್ ಗೊತ್ತೈತಲ್ಲ ಅದನ್ನ ಬರ್ಕೋತ ಹೋಗೋಣ. ದಟ್ ನಮ್ ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಗ್ತೈತಿ, ಆನ್ಸರ್ ಬರ್ತೈತಿ. ಏನಂದ್ರಿ ಅದು ಎ ಬಿ ಈ ರೀತಿ ಇತ್ತಂತಂದ್ರೆ ಟು ಪ್ರೂವ್ ದಟ್ ಅಥವಾ ಪ್ರೂವ್ ದಟ್ ಏನ್ರಿ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಅಂತಂದ ಹೇಳಿ ಪ್ರೂವ್ ಮಾಡು ಅಂತ ಹೇಳಕತ್ತಾರ. ಎ ಬಿ ಈ ಮೂರಕ್ಕೂ ಏನಪ್ಪಾ ಅಂದ್ರೆ ರಿಲೇಷನ್ ಏನಾದ್ರೂ ಗೊತ್ತದನ ನಮ್ಗೆ ಗೊತ್ತದ ರೀ. ಏನ್ ಗೊತ್ತದ ಡಿ ಇಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಅಂದ್ರೆ ಎ ಮೈನಸ್ ಎ ಇದೇನ್ರಿ ಇದು ಡಿ ಅದ. ಇದು ಈಕ್ವಲ್ ಟು ಏನಪ್ಪಾ ಅಂತಂದ್ರೆ ಇದನ್ನ ಸದ್ಯ ಮಟ್ಟಿಗೆ ತೆಗೆಯೋಣ. ಏನ್ರಿ ಇದು ಈಕ್ವಲ್ ಟು ಏನಪ್ಪಾ ಅಂದ್ರೆ a3 ಮೈನಸ್ a2. ಸೆಕೆಂಡ್ ಟರ್ಮ್ ಫಸ್ಟ್ ಟರ್ಮ್ ಮೈನಸ್ ಮಾಡಿದ್ರು ಡಿ ಸಿಗ್ತೈತಿ. ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಸೆಕೆಂಡ್ ಟರ್ಮ್ ಮೈನಸ್ ಮಾಡಿದ್ರು ಡಿ ಸಿಗ್ತೈತಿ. ದಟ್ ಈಸ್ ಬಿ ಮೈನಸ್ ಎ ಮೈನಸ್ ಎ ಬಿ ಮೈನಸ್ ಎ. ಓಕೆನಾ, ಮುಗಿತಲ್ರಿ ಲೆಕ್ಕ. ಮೈನಸ್ ಎ ಈ ಕಡೆ ಹೋಗ್ಲಿ, ಈ ಮೈನಸ್ ಎ ಈ ಕಡೆ ಹೋಗ್ಲಿ ಅಂದ್ರೆ ಇದೇನಾಗತ್ರಿ ಎ ಪ್ಲಸ್ ಎ ಆಗುತ್ತೆ. ಮೈನಸ್ ಎ ಈ ಕಡೆ ಬಂದ್ರೆ ಪ್ಲಸ್ ಎ ಆಗುತ್ತೆ. ಮೈನಸ್ ಎ ಈ ಕಡೆ ಬಂದ್ರೆ ಏನಾಗತ್ರಿ ಪ್ಲಸ್ ಎ ಆಗುತ್ತೆ. ಓಕೆ, ಎ ಪ್ಲಸ್ ಎ ಅಂದ್ರೆ
2a. ಈ b ಪ್ಲಸ್ a ಅನ್ನೋದನ್ನ ನಾವೇನ್ ಮಾಡೋಣ್ರಿ a ಪ್ಲಸ್ b ಅಂತ ಬರೆಯೋಣ. ದಟ್ ಇಸ್ a ಇಸ್ ಈಕ್ವಲ್ ಟು ಇವೆರಡರ ನಂಬರ್ ಇಂಟು ಐತಿ, ಇದು ಬಲಗಡೆ ಬಂದ್ರೆ ಏನಾಗುತ್ತೆ ಅಂದ್ರೆ ಬಾಗ್ಲೆ 2 ಆಗ್ತೈತಿ. ಅಂದ್ರೆ a ಇಸ್ ಈಕ್ವಲ್ ಟು a ಪ್ಲಸ್ b ಡಿವೈಡೆಡ್ ಬೈ 2. ಅವ್ರು ಕೇಳಿರೋದು ನಮ್ಗೆ ಇಲ್ಲಿ ಸಿಕ್ತು. ಸಿಂಪಲ್. ಓಕೆ, ಇದಕ್ಕೆ ಏನಂತಂದ್ರೆ ಇದಕ್ಕೊಂದು ಹೆಸರು ಅದರಿ, ಅದಕ್ಕೆ ಏನಂತ ಕರೀತಾರೆ ಅಂತಂದ್ರ ಅರಿಥಮೆಟಿಕ್ ಮೀನ್ ಅಂತ ಕರೀತಾರೆ. ಓಕೆನಾ? ರೈಟ್. ನಂತರ 50ನೆಯ ಪ್ರಶ್ನೆ ಏನದ ನೋಡ್ರಿ. ಫೈಂಡ್ ವಿಚ್ ಇಸ್ ದ ಫಸ್ಟ್ ನೆಗೆಟಿವ್ ಟರ್ಮ್ ಆಫ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್ 25, 20, 15 ಯೂಸಿಂಗ್ ಫಾರ್ಮುಲಾ. ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇದ್ರೊಳಗಿರುವಂತ ಫಸ್ಟ್ ನೆಗೆಟಿವ್ ನಂಬರ್ ಯಾವ್ದು ಬರ್ತೈತಿ ಅಂತಂದ ಹೇಳಿ, ನೆಗೆಟಿವ್ ನಂಬರ್ ಟರ್ಮ್ ಯಾವ್ದು ಬರ್ತೈತಿ ಅಂತ ಕೇಳಕತ್ತಾರ್ರಿ. ನಂಬರ್ ಏನದ್ರಿ? ದಟ್ ಇಸ್ 25, 20, 15. ಓಕೆ, ಸೋ ಆನ್ ಈ ರೀತಿ ಐತಿ. ಇದ್ರ ಫಸ್ಟ್ ನೆಗೆಟಿವ್ ನಂಬರ್ ಯಾವ್ದು ಬರ್ತೈತಿ ಅಂತ ಕೇಳಕತ್ತಾರ. ನಾವು ಇಲ್ಲಿ ಮುಂದೆ ಬರ್ಕೊಂಡು ಹೋದ್ರೆ ಇನ್ನೊಂದು 4 ಟರ್ಮ್ಸ್ ಬರ್ತದೆ ಅಂದ್ರೆ ಬರ್ತೈತ್ರಿ. 15, 10, 5, 0, -5 ಬರ್ತೈತಿ. ಆದ್ರೆ ನಮ್ಗೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಈ ರೀತಿ ಬೇಕಾಗಿಲ್ರಿ. ಅವ್ರು ಕೇಳಕತ್ತೈತಿ ಇನ್ನೊಂದ್ಸರಿ ನಾನು ನೋಡ್ಬಿಡ್ತೀನಿ. ವಿಚ್ ಇಸ್ ದ, ಅದು ಎಷ್ಟೇ ಟರ್ಮ್ ಅಂತ ಹೇಳಕತ್ತಾರೆ. ನಾವು ಎಷ್ಟೇ ಟರ್ಮ್ ಅಂತ ಕಂಡುಹಿಡಿಬಹುದು ಅದನ್ನ. ದಟ್ ಇಸ್ ನಾಟ್ ಅ ಬಿಗ್ ಡೀಲ್. ಇಲ್ಲಿ ಸಣ್ಣ ಐತಿ ನಾವು ಮಾಡ್ಬೋದು. ಬಟ್ ಅವ್ರಿಗೆ ಬೇಕಾಗಿದ್ದೇನ್ರಿ ಫಾರ್ಮುಲಾ ಯೂಸ್ ಮಾಡ್ಬೇಕು. ಇಲ್ಲಿ ಸಣ್ಣ ನಂಬರ್ ಅದಾವು, ತೊಂದರೆ ಇಲ್ಲ. ಒಂದ್ ವೇಳೆ ಏನಾದ್ರೂ ಇದು ಅತಿ ದೊಡ್ಡದಿತ್ತಪ್ಪ ಅಂತಂದ್ರೆ ನಮಗೆ ಸಮಸ್ಯೆ ಆಗಿರೋದು. ಓಕೆನಾ? ಸೊ ಅದ್ರ ಸಂಬಂಧ ಏನ್ ಮಾಡೋಣ ಅಂತಂದ್ರೆ, ನಮಗೆ ನೆಗೆಟಿವ್ ನಾವು ಟರ್ಮ್ ಬರಬೇಕು ಅಂತಂದ್ರೆ ಫಸ್ಟ್ ನಾವ್ ಏನ್ ಮಾಡೋಣ ಅಂತಂದ್ರಿ ಎನ್ ಹೆಲ್ಪ್ ತಗೊಳ್ಳೋಣ. ಅಂದ್ರೆ ಸೊ ಎಂತ ಟರ್ಮ್ ಏನಾಗಿರ್ತೈತಿ ಅಂತ ನೋಡೋಣ. ಅಲ್ಲಿ ಅದೇನಾಗಿರ್ಬೇಕು ಅಂತಂದ್ರ ದಟ್ ನೆಗೆಟಿವ್ ನಂಬರ್ ಅಂದ್ರೆ ಅದ್ರ ವ್ಯಾಲ್ಯೂ ಏನಾಗಿರ್ಬೇಕ್ರಿ? 0ಕ್ಕಿಂತ ಕಡಿಮೆ ಇರ್ಬೇಕಾ, ಹೆಚ್ಚಿಗೆ ಇರ್ಬೇಕಾ? ಕಡಿಮೆ ಇರ್ಬೇಕು. ಹೆಚ್ಚಿಗೆ ಇದ್ರೆ ಪಾಸಿಟಿವ್ ಇರ್ತೈತಿ, ಕಡಿಮೆ ಇದ್ರೆ ನೆಗೆಟಿವ್ ಇರ್ತೈತಿ. ಅಂದ್ರೆ ಈಗ ನಾವಿಲ್ಲಿ ಏನ್ ಬರ್ಬೇಕು ಅಂತಂದ್ರೆ ದಟ್ ಇದು 0ಕ್ಕಿಂತ ಕಡಿಮೆ ಬರಬೇಕು. ಈ ಒಂದು ಕಂಡೀಷನ್ ಒಳಗ ನಮ್ಗ ಎನ್ ಏನಾಗಿರ್ತೈತಿ ಅಂತ ಫೈಂಡ್ ಮಾಡಿದ್ವಿ ಅಂತಂದ್ರ ಕೆಲಸ ಮುಗಿತೈತಿ. ಓಕೆ, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಹೆಚ್ಚಿಗೆ ಅದರಿ. ಇದು ಇರ್ರಿ, ತೊಂದರೆ ಎಲ್ಲ ಮಾಡೋಣ ಅಂತ. ನಮಗೆ ಈ ಕಂಡೀಷನ್ ಬರ್ಬೇಕ್ರಿ. ಇಲ್ಲಿ ನಮಗೆ ಎನ್ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಗೊತ್ತಾಗ್ಬೇಕು. ಸರಿನಾ? ರೈಟ್. ಸೊ ನಮಗೆ ಇಲ್ಲಿ ಏನ್ ಗೊತ್ತೈತ್ರಿ? ಫಸ್ಟ್ ಟರ್ಮ್ ಗೊತ್ತೈತಿ 25. ನಂತರ ಡಿ ಗೊತ್ತೈತಿ, ಅದೇನಪ್ಪಾ ಅಂತಂದ್ರ a2 ಮೈನಸ್ a1 20 ಮೈನಸ್ 25 ಇಸ್ ಈಕ್ವಲ್ ಟು -5. ಎ ಗೊತ್ತಾಯ್ತು, ಡಿ ಗೊತ್ತಾಯ್ತು. ನಮಗ 0ಕ್ಕಿಂತ ಇದು ಏನಪ್ಪಾ ಅಂದ್ರೆ ಕಡಿಮೆ ಇರಬೇಕು. ಅಂದ್ರೆ ನಮ್ಗೆ ಕಂಡುಹಿಡಿಬೇಕಾಗಿದ್ದೇನ್ರಿ ಎನ್ ಕಂಡುಹಿಡಿಬೇಕು. ಎನ್ ಯಾರು ಬರ್ತಾರೆ? ಇದನ್ನ ಎನ್ ಬ್ಯಾಡ್ರಿ, ನಮಗೆ ಎನ್ ಇದ್ರೆ ಸಾಕು. ಸರಿನಾ? ರೈಟ್. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಅಂತಂದ್ರೆ ಎನ್ ಬರ್ಕೊಳ್ಳೋಣ. ಎ ಅಂದ್ರೆ 25 ಪ್ಲಸ್ ಎನ್ ಅಂದ್ರೆ ಕಂಡುಹಿಡಿಬೇಕಾಗಿಲ್ಲ, ಗೊತ್ತಿಲ್ಲ. ಇಲ್ಲ ರೀ, ಅದು ನಮ್ಗೆ ಗೊತ್ತಿಲ್ಲ, ಅದನ್ನ ಅಷ್ಟ ಬರ್ಕೊಂಡ್ಬಿಡೋಣ. ಡಿ ಅಂದ್ರೆ ಏನಂದ್ರಿ? -5. ಓಕೆ, ದಟ್ ಈಸ್ ಎನ್ ಇಸ್ ಈಕ್ವಲ್ ಟು 25 -5 ಇಂಟು ಎನ್ -5n ಮೈನಸ್ ಇಂಟು ಮೈನಸ್ ಪ್ಲಸ್ 5. ಓಕೆ, ಎನ್ ಇಸ್ ಈಕ್ವಲ್ ಟು 25 ಪ್ಲಸ್ 5 30 ಮೈನಸ್ 5 ಎನ್. ಇದು ಎನ್ ವ್ಯಾಲ್ಯೂ ಆಯ್ತು. ಓಕೆ, ಇದು ಏನಾಗಿರ್ಬೇಕು ಅಂತಂದ್ರ ನಮಗ ಒಂದು ನೆಗೆಟಿವ್ ನಂಬರ್ ಬರಬೇಕು ಅಂತಂದ್ರ ಏನಾಗಿರ್ಬೇಕ್ರಿ? 0 ಆಗಿರ್ಬೇಕು. ನಮ್ಗೆ ಏನಪ್ಪಾ ಅಂದ್ರೆ 0ಕ್ಕಿಂತ ಕಡಿಮೆ ಇರ್ಬೇಕ್ರಿ. ಯಾವಾಗ್ರಿ? ಇದು ನೆಗೆಟಿವ್ ಇರ್ಬೇಕು ಅಂತಂದ್ರೆ, ನೆಗೆಟಿವ್ ಆಗ್ಬೇಕಂತಂದ್ರೆ 0ಕ್ಕಿಂತ ಕಡಿಮೆ ಇದ್ರೆ ನೆಗೆಟಿವ್ ಇರ್ತೈತಿ. ಓಕೆ, ಸೊ ನಮ್ಗೆ ಇದು ಗೊತ್ತದ್ರಿ. ಏನದ್ರಿ? 30 ಮೈನಸ್ 5n is greater than, it needs to be smaller than 0. ಓಕೆ, ಈ -5 ಬಲಗಡೆ ಕಳ್ಸೋಣ. ಅಂದ್ರೆ ಏನಾಗತ್ರಿ? ಪ್ಲಸ್ 5n ಆಕೈತಿ. ಇದು ಒಂದೈತಿ ಈಸ್ ಈಕ್ವಲ್ ಟು ಸೈನ್ ಇದ್ದಂಗೆ. ಓಕೆ, 5 ಈ ಕಡೆ ಬಂದ್ರೆ ಏನಾಗತ್ರಿ? ಬಾಗ್ಲೆ 5 ಆಗುತ್ತೆ. ಓಕೆ, 30 ಇಲ್ಲಿ ಇಂಟು ಅದ, ಈ ಕಡೆ ಬಂದ್ರೆ ಬಾಗ್ಲೆ 5 ಆಗುತ್ತೆ. ಇಸ್ ಈಕ್ವಲ್ ಟು ಎನ್. ಸರ್, ನೀವು 5n ಈ ಕಡೆ ಕಳಿಸಿ ಹೊಳ್ಳಿ 5 ಈ ಕಡೆ ತೊಗೊಂಬರಾಕತ್ತಿರಲ್ರಿ. 5 ಇಲ್ಲೇ ಬಿಟ್ಟು ಎನ್ ಅಷ್ಟು ತೊಗೊಂಡೋಗ ಬರ್ತಿದ್ದಿಲ್ಲಲ್ರಿ? ಬರ್ತಿದ್ದಿಲ್ರಿ. ಇದು ಪೂರ್ತಿ ಹೋದ್ರೆ ಪೂರ್ತಿ ಗುಂಪ ತಗೊಂಡ್ ಹೋಗ್ಬೇಕು. ಆನಂತರ ಏನು ಒಂದಾಗ ತೊಗೊಂಬರಕ್ ಬರ್ತೈತಿ. 5 1 5, 5 6 30. ಅಂದ್ರೆ ಏನ್ ಬಂದ್ರಿ? ಇದು 6 is smaller than n. ಓಕೆ, ಅಂದ್ರೆ ಎನ್ ಏನಪ್ಪಾ ಅಂತಂದ್ರ 6ಕ್ಕಿಂತ ದೊಡ್ಡದಾಗಿತ್ತು ಅಂತಂದ್ರೆ, ಓಕೆ, ಅವಾಗ ಏನಾಗುತ್ತೆ ಅಂತಂದ್ರೆ ದಟ್ ಇದು ನೆಗೆಟಿವ್ ಆಗಿರ್ತೈತಿ. ಏನ್ರಿ? ಎನ್ ನೆಗೆಟಿವ್ ಆಗಿರ್ತೈತಿ. ಸೊ ನಾವು ಇಲ್ಲಿ ತಿಳ್ಕೊಬೇಕಾಗಿದ್ದೇನಪ್ಪಾ ಅಂತಂದ್ರೆ ಸರಿ, ಇಲ್ಲಿ ಇಸ್ ಈಕ್ವಲ್ ಟು 0. 6 ಟರ್ಮ್ ಏನಾಗಿರ್ತೈತಿ ಅಂದ್ರೆ 0 ಆಗಿರ್ತೈತಿ. 6ಕ್ಕಿಂತ ದೊಡ್ಡ ಟರ್ಮ್ ಅಂದ್ರೆ 7th ಟರ್ಮ್ a7 ಏನಾಗಿರ್ತೈತಿ ಅಂತಂದ್ರೆ ಫಸ್ಟ್ ನೆಗೆಟಿವ್ ನಂಬರ್ ಆಗಿರ್ತೈತಿ. ಒಂದ್ ನಿಮಿಷ, ಎನ್ 6ಕ್ಕಿಂತ ಸಾಂದ್ರಬೇಕು. ಸರಿ,
ಓಕೆ, ಇದನ್ನ ಸ್ವಲ್ಪ ಉಲ್ಟಾ ಬರ್ಕೋತೇನ್ರಿ. ಇದು ಇದೈತಲ್ಲ, ಒಂದ್ ನಿಮಿಷ ಅವಸರ ಬೇಡ. ಇದನ್ನ ನಾವೇನ್ ಬರೆಯೋಣ, n is greater than 6 ಅಂದ್ರೆ n 6 ಗಿನ ದೊಡ್ಡದಿರ್ಬೇಕು ಅಂದ್ರೆ ಏನಪ್ಪಾ ಅಂತಂದ್ರೆ ಕರೆಕ್ಟ್ ರೀ. A7 is ಫಸ್ಟ್ ನೆಗೆಟಿವ್ ಟರ್ಮ್ ಆಫ್ ಗಿವನ್ AP. ಕೊಟ್ಟಿರುವಂತ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗ ಫಸ್ಟ್ ನೆಗೆಟಿವ್ ಟರ್ಮ್ ಯಾವ್ದಾಗಿರ್ತೈತಿ ಅಂದ್ರೆ A7 ಆಗಿರ್ತೈತಿ. ಬೇಕಾದ್ರೆ ಒಂದ್ಸರಿ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ರಿ. ಇಲ್ಲಿ ಇದ್ರೊಳಗೆ ಇಲ್ಲಿ ಬಿಡ್ತೀನಿ ನೋಡ್ರಿ ಇದನ್ನ. ಫಸ್ಟ್ ಟರ್ಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಟರ್ಮ್ ಏನಾಗೈತಿ ಅಂದ್ರೆ ಫಸ್ಟ್ ನೆಗೆಟಿವ್ ನಂಬರ್ ಆಗಿರ್ತೈತಿ. ಸರ್ 6 ಯಾಕೆ ತಗೊಳ್ಳಿಲ್ಲ? ಸೊ ಇದೇನಪ್ಪಾ ಅಂದ್ರೆ ಈ n ಅನ್ನೋದು ಏನಾಗಿರ್ತದೆ ಅಂದ್ರೆ 6 ಕಿನ ದೊಡ್ಡದಿರ್ಬೇಕು. 6 ಕಿನ ನೆಕ್ಸ್ಟ್ ಇಮಿಡಿಯೇಟ್ ದೊಡ್ಡ ಯಾವ್ದಪ್ಪ ಅಂತಂದ್ರೆ 7 ಐತಿ. ಅದ್ರ ಸಲುವಾಗಿ A7 ಅನ್ನೋದು ಫಸ್ಟ್ ನೆಗೆಟಿವ್ ನಂಬರ್ ಆಗಿರ್ತೈತಿ. ಇದು ಡಿಫಿಕಲ್ಟಿ ಲೆವೆಲ್ ಬಾಳ ಅಂದ್ರೆ ಬಾಳ ಅದ್ರಿ. ಓಕೆನಾ? ರೈಟ್. ನಂತರ 51st ಕ್ವಶನ್ ಏನು ನೋಡ್ರಿ, ಫೈಂಡ್ ದ ವಿಚ್ ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 2, 7, 12 so on is 47 using formula. ಈ ರೀತಿಯಾದಂತಹ ಪ್ರಾಬ್ಲಮ್ ನ ಇದಕ್ಕಿಂತ ಮುಂಚೆ ನಾವು ಬಹಳ ಸಾಲ್ವ್ ಮಾಡಿದೀವಿ. ಓಕೆ, ಸೊ ಒಂದೇ ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಬರ್ಕೊಂಡ್ಬಿಡೋಣ. 2, 7, 12 so on 47. ಈ 47 ಅನ್ನೋದು ಏನಪ್ಪಾ ಅಂತಂದ್ರೆ ಯಾವ ಟರ್ಮ್ ಆಗಿರ್ತೈತಿ, ಎಷ್ಟನೇ ಟರ್ಮ್ ಆಗಿರ್ತೈತಿ ಅನ್ನುವಂತ ಅರ್ಧದೊಳಗೆ ಕೇಳಿದಾರ. ಅಂದ್ರೆ ಈ n ಇದು 47 ಅನ್ನ an ಅಂತ ಅನ್ಕೊಳ್ಳೋಣ. ಆ ನಂತರ ದಟ್ ಇಲ್ಲಿ ನಾವು ಫೈಂಡ್ ಮಾಡಬೇಕಾಗಿದ್ದು ಎಷ್ಟನೇ ಟರ್ಮ್, ವಿಚ್ ಮೀನ್ಸ್ n ಈಕ್ವಲ್ ಟು ಎಷ್ಟು ಅಂತ ಫೈಂಡ್ ಮಾಡಬೇಕಾಗೈತಿ. ಓಕೆ, a is equal to 2, b is equal to a2 minus a1, that is 7 minus 2, 7 minus 2 ಅಂದ್ರೆ 5 ಬರ್ತೈತಿ. ಏನ್ ಗೊತ್ತೈತಿ, n ಅನ್ನ ಫೈಂಡ್ ಮಾಡಬೇಕು. ಫಾರ್ಮುಲಾ ಗೊತ್ತ್ರಿ. an is equal to a plus n minus 1 into d, that is a7 an ಅಂದ್ರೆ ಏನದ್ರಿ 47 ಅದ is equal to a ಅಂದ್ರೆ 2 plus n ಅಂದ್ರೆ ಪತಾ ನಹಿ ಕಂಡುಹಿಡಿಬೇಕು ಇಂಟು n d ಅಂದ್ರೆ 5 ಅದ. 47 is equal to 2 plus 5 into n, 5n minus 5 ಅಂದ್ರೆ 5. ಓಕೆ, 47 ಅವಸರ ಬೇಡ 47, 2 minus 5 ಅಂತಂದ್ರೆ -3 ಬರ್ತೈತಿ. ಅದನ್ನ ನಾವೇನ್ ಬರೆಯೋಣ, 5n minus 3 ಅಂತ ಬರೆಯೋಣ. ಎಲ್ಲೋ ಏನೋ ಮಿಸ್ ಆಗೈತಿ, ಏನ್ ಮಿಸ್ ಆಗೈತಿ? -3 ಎಲ್ಲಾನು ಕರೆಕ್ಟ್ ಐತ್ರಿ, ಏನ್ ಮಿಸ್ ಆಗಿಲ್ಲ. -3 ಈ ಕಡೆ ಬಂದ್ರೆ ಏನಾಗತ್ರಿ, +3 ಆಗ್ತತಿ ಇಸ್ ಈಕ್ವಲ್ ಟು 5n. ಇದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾನೆ, ಕೆಳಗಡೆ ಸ್ಪೇಸ್ ಬೇಕು. 43 plus 5 ಸಾರಿ 47 3 plus 3 50 is equal to 5n. 5 ಈ ಕಡೆ ತಗೊಂಡ್ಬರೋಣ, ಬಾಗ್ಲೆ 5 is equal to n. 5 ಒಂದ್ಲೆ 5, 5 ಹತ್ಲೆ 50 ಅಂದ್ರೆ n ವ್ಯಾಲ್ಯೂ ಏನಪ್ಪಾ ಅಂತಂದ್ರೆ 10. ಅಂದ್ರೆ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದ 10th ಟರ್ಮ್ ಏನಾಗಿರ್ತೈತಿ ಅಂತಂದ್ರೆ 47 ಆಗಿರ್ತೈತಿ. ಓಕೆನಾ? ನಂತರ 52nd ಕ್ವಶನ್, 52ನೇ ಲೆಕ್ಕ ಏನು ನೋಡ್ರಿ, find which term of the arithmetic progression 3, 15, 27, 39 so on is 132 more than its 54th term using formula. ಇಲ್ಲ ನೋಡ್ರಿ, ಆಕ್ಚುಲಿ ನಮಗೆ ಎಕ್ಸಾಮ್ ಗೆ ಬರುವಂತ ಪ್ರಶ್ನೆ ಏನ್ ನೋಡ್ರಿ, which term of the arithmetic progression, ನಾ arithmetic progression ಬರ್ಕೊಂಡ್ಬಿಡ್ತೀನಿ. 3, 15, 27, 39 so on. ಇದು ಏನಪ್ಪಾ ಅಂತಂದ್ರ ದಟ್ ಏನ್ರಿ, ವಿಚ್ ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್, ಅದು ಏನಂದ್ರೆ an ಅಂತ ಅನ್ಕೋಣ. ವಿಚ್ ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 132 more, ಈಸ್ 132 more. 132 more ಅಂದ್ರೆ ಏನ್ರಿ, ದಟ್ ಪ್ಲಸ್ 132 ಒಂದು ಯಾವ್ದೋ ಒಂದು ಟರ್ಮ್ ಕಿನ 132 ಹೆಚ್ಚಿಗೆ ಇರ್ಬೇಕ್ರಿ. ಅದು ಯಾವ್ದಪ್ಪ ಅಂದ್ರೆ 132 more than its 54th term. 54th ಟರ್ಮ್ ಕಿನ 54th ಟರ್ಮ್ ಕಿನ 132 ಯಾವ ಒಂದು ಟರ್ಮ್ ಹೆಚ್ಚಿಗೆ ಆಗಿರ್ತೈತಿ ಅಂತ ಕರೀತಾರೆ, ಕೇಳಾಕತ್ತಾರ್ರಿ. ಓಕೆ, ಫೈಂಡ್ ವಿಚ್ ಟರ್ಮ್ ಅಂತ ಕೇಳಾಕತ್ತಾರ. ಓಕೆ, ಸೊ ಮೊದ್ಲು ನಮ್ಗೆ ಏನ್ ಗೊತ್ತಾಗ್ಬೇಕ್ರಿ, 54th ಟರ್ಮ್ ಗೊತ್ತಾಗಬೇಕು. ಆ ನಂತರ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದು 54 ಟರ್ಮ್ ಗೊತ್ತಾಯ್ತು ಅಂತಂದ್ರೆ ಅದಕ್ಕೆ 132 ಕೂಡಿಸಿದ್ವಿ ಅಂತಂದ್ರೆ ಅದು ಆ ಯಾವ ಟರ್ಮ್ ಅಂತ ನಮ್ಗೆ ಸಿಕ್ಕಿರುತ್ತೆ. ಓಕೆ, ಸರಿ. ಕ್ಯಾ ಕರ್ನೆ ಕಾ, a is equal to 3, b is equal to a2 minus a1 ಅಂದ್ರೆ 15 minus 3. ನಮಗೆ ಇಲ್ಲಿ ಏನ್ ಬೇಕ್ರಿ, ದಟ್ a 54 ಬೇಕು. ದಟ್ ಈಸ್ n is equal to ಏನಪ್ಪಾ ಅಂತಂದ್ರೆ 54. ಮೊದಲಕ್ಕೆ a 54 ಸಿಗ್ಲಿ, ಆ ನಂತರ ಮೊದಲು ವಿಚಾರ ಮಾಡೋಣಂತ. ಓಕೆ, ರೈಟ್. ದಟ್ ಇಸ್ an is equal to a plus n minus 1 into d. ದಟ್ ಈಸ್ a
54 ಇಸ್ ಈಕ್ವಲ್ ಟು ಎ ಅಂದ್ರೆ 3 ಪ್ಲಸ್ ಎನ್ ಅಂದ್ರೆ 54 ಮೈನಸ್ 1 ಡಿ ಅಂದ್ರೆ ಏನದ್ರಿ ಅರ್ಧ ಲೆಕ್ಕ ಮಾಡಿಬಿಟ್ಟಿವೆ ಏನಿಲ್ಲ 12 3 ಹೋದ್ರೆ ಏನ್ರಿ 12 ಕೆಳಗಡೆ ಬರೆಯೋಣ ಓಕೆ ಇಂಟು 12 ಓಕೆ ದಿಸ್ ಇಸ್ ಈಕ್ವಲ್ ಟು 3 ಪ್ಲಸ್ 54 ಒಳಗೆ 1 ಹೋದ್ರೆ 53 ಗುಂಡ್ಲೆ 12 ಓಕೆ 3 12 5 60 12 3 36 636 636 3 ಕೂಡಿಸಿದ್ರೆ 639 ಓಕೆ 54 ಟರ್ಮ್ ಸಿಕ್ತು ದಟ್ ಈಸ್ ಆ ಟರ್ಮ್ ಯಾವ್ದಾಗಿರ್ತೈತಿ ಅಂದ್ರೆ n ಇಸ್ ಈಕ್ವಲ್ ಟು a 54 ಪ್ಲಸ್ 132 ದಟ್ ಈಸ್ 639 ಪ್ಲಸ್ 132 130 ಕೂಡಿಸ್ತು ನಾವು ಫಸ್ಟ್ ಏನಾಗತ್ರಿ 760 ಆಗುತ್ತಾ ಮುಂದ 12 772 ಆಗ್ತದೆ ಓಕೆ ಸೊ ಆ ಟರ್ಮ್ ಯಾವ್ದಪ್ಪ ಅಂತಂದ್ರೆ 772 ಈಸ್ 132 ಮೋರ್ ದನ್ 54 ಟರ್ಮ್ ಇದೇನಪ್ಪಾ ಅಂದ್ರೆ 772 ಅನ್ನೋದು ಏನಪ್ಪಾ ಏನಾಗಿರ್ತೈತಿ ಅಂತಂದ್ರೆ 54th ಟರ್ಮ್ ಕಿನ 132 ಹೆಚ್ಚಿಗೆ ಇರ್ತೈತಿ ಆಗ್ಬೋದಾ ರೈಟ್ ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ ಲಾಸ್ಟ್ ಒಂದು ಪ್ರಾಬ್ಲಮ್ ಐತೆ 53rd ಕ್ವಶನ್ ಅದನ್ನ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ 53rd ಕ್ವಶನ್ ಹೇಳಿದ್ರು ನೋಡ್ರಿ ಫೈಂಡ್ ಹೌ ಮೆನಿ ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 3 6 9 so on must be added to get the sum 165 ಜುಲೈ 2022 ಒಳಗೆ ಕೇಳಿರುವಂತಹ ಪ್ರಶ್ನೆ ಓಕೆ ಮೊದಲಕ್ಕೆ ಏನ್ ಮಾಡೋದ್ರಿ ಕೆಲಸನ ಮೊದಲಕ್ಕೆ ಆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನ ಬರ್ಕೋತೀವಿ ಏನ್ರಿ ಅದು 3 6 9 so on ಸೊ ದಟ್ ಇದ್ರೊಳಗಿರುವಂತಹ ಏನ್ರಿ ಟರ್ಮ್ಸ್ ಅನ್ನ ಕೂಡಿಸಿದ್ರೆ ನಮ್ಗೆ ಏನ್ ಬರ್ಬೇಕ್ರಿ 165 ಬರ್ಬೇಕು ಎಷ್ಟು ಟರ್ಮ್ಸ್ ಕೂಡಿಸಿದ್ರೆ ಬರ್ಬೇಕ್ರಿ ಗೊತ್ತಿಲ್ಲ ಎಸ್ ಎನ್ ಇಸ್ ಈಕ್ವಲ್ ಟು 165 ಎನ್ ಎಷ್ಟು ಗೊತ್ತಿಲ್ಲ ಓಕೆನಾ ರೈಟ್ ಫಾರ್ಮುಲಾ ಯಾವ್ದು ಹಾಕೊಂಡ್ರಿ ಸಣ್ಣ ಫಾರ್ಮುಲಾ ಹಾಕೋಣ ಸಣ್ಣ ಫಾರ್ಮುಲಾ ಹಾಕಿದ್ರೆ ಇದು ನಮಗೆ ವರ್ಕ್ ಆಗಲ್ಲ ಯಾಕ್ರಿ ಎನ್ ಗೊತ್ತಿಲ್ಲ ನಮ್ಗೆ ಅದ್ರ ಸಂಬಂಧ ಇದು ಮಿಸ್ ಆಗ್ತೈತಿ ಸೊ ನಮಗೆ ಬೇರೆ ದಾರಿ ಇಲ್ಲ ನಾವು ದೊಡ್ಡ ಫಾರ್ಮುಲಾನ ಹಾಕ್ಬೇಕು ಅದಕ್ಕೂ ಮುಂಚೆ ನಾವೇನ್ ಮಾಡೋಣ ಇದ್ರೊಳಗೆ ಇದನ್ನೆಲ್ಲಾನು ಬರ್ಕೊಂಡ್ಬಿಡೋಣ ಫಸ್ಟ್ ಟರ್ಮ್ 3 ದಟ್ ಇಸ್ ದ ಕಾಮನ್ ಡಿಫರೆನ್ಸ್ a2 ಮೈನಸ್ a1 ದಟ್ ಇಸ್ 6 ಮೈನಸ್ 3 ಇಸ್ ಈಕ್ವಲ್ ಟು 3 sn is equal to 165 n is equal to ಗೊತ್ತಿಲ್ಲ ಫಾರ್ಮುಲಾ ದಟ್ ಇಸ್ sn is equal to n divided by 2 into 2a plus n minus 1 into d ಓಕೆ sn ಅಂದ್ರೆ ಗೊತ್ತೈತಿ ಅದನ್ನ ಬರ್ಕೊಂಡ್ಬಿಡಣ್ರಿ 165 is equal to n divided by 2 n ಗೊತ್ತಾ ಗೊತ್ತಿಲ್ಲ ಅದ್ರ ಸಂಬಂಧ ಈ ರೀತಿ ಬರ್ಕೊಳಕತ್ತೀವ್ರಿ 2a a ಅಂದ್ರೆ ಏನದ್ರಿ 3 ಅದ ಪ್ಲಸ್ n ಅಂದ್ರೆ ಗೊತ್ತಿಲ್ಲ d ಅಂದ್ರೆ ಏನದ್ರಿ 3 ಅದ ಓಕೆ ಈ 2 ನ ಎಡಗಡೆ ತಗೊಂಡು ಹೋಗೋಣ ಇದೇನಾಗುತ್ತೆ ಇಂಟು 2 ಆಗುತ್ತೆ ಇಸ್ ಈಕ್ವಲ್ ಟು n ಇಂಟು 3 2 6 ಪ್ಲಸ್ 3 ಇಂಟು n 3n 3 ಒಂದ್ಲೆ 3 ಮೈನಸ್ 3 ಪ್ಲಸ್ ಮತ್ತೆ ಮೈನಸ್ ಬಗ್ಗೆ ಬಹಳಷ್ಟು ಹುಷಾರಾಗಿರಿ ಯಾಕಂದ್ರೆ ನಮ್ ಲೆಕ್ಕ ಹಾಳು ಮಾಡುವ ಇವು ಓಕೆನಾ 165 102 ರಿಂದ ಕೂಡಿಸಿದ 16 32 320 ಪ್ಲಸ್ 10 330 ಇಸ್ ಈಕ್ವಲ್ ಟು n ಇಂಟು 6 ಒಳಗೆ 3 ಹೋದ್ರೆ ಏನ್ರಿ 3 ಬರ್ತೈತಿ 3n ಪ್ಲಸ್ 3 ಅಂತ ಬರ್ಕೊಳ್ಳೋಣ ಸರಿನಾ ರೈಟ್ 330 ಇಸ್ ಈಕ್ವಲ್ ಟು 3 ಇಂಟು n 3n ಸ್ಕ್ವೇರ್ ಪ್ಲಸ್ 3 ಇಂಟು n 3n ಓಕೆ ರೈಟ್ ದಟ್ ವೇರಿಯೇಬಲ್ಸ್ ಒಂದ್ ಕಡೆ ಆಗ್ಲಿ ದಟ್ ಒಂದ ಕಡೆ ಆಗ್ಬಿಡ್ಲಿ ಅಲ್ಲ ಇದನ್ನ ಏನಾಗುತ್ತೆ ಇದನ್ನ ಬಲಗಡೆ ತಗೊಂಡು ಹೋದ್ರೆ ಅಂದ್ರೆ ಏನಾಗುತ್ತೆ ಇದು 0 ಇಸ್ ಈಕ್ವಲ್ ಟು 3n ಸ್ಕ್ವೇರ್ ಪ್ಲಸ್ 3n ಮೈನಸ್ 330 0 ಎಡಗಡೆ ಇದ್ರೆ ಸರಿ ಕಾಣಿಸಲ್ಲ ಇದನ್ನ ಏನ್ ಮಾಡೋಣ ಅಂತಂದ್ರೆ ಬಲಗಡೆ ಬರ್ಕೊಳ್ಳೋಣ್ರಿ ಓಕೆ ಇವೆಲ್ಲ ಏನಪ್ಪಾ ಅಂದ್ರೆ ನಂಬರ್ ದೊಡ್ಡ ದೊಡ್ಡ ಕಾಣಿಸಕತ್ತವ್ರಿ ಸಣ್ಣದ್ ಮಾಡ್ಲಿಕ್ಕೆ ಬರ್ತದ ಅಂದ್ರೆ ಬರ್ತದ ಹೆಂಗಪ್ಪ ಅಂತಂದ್ರೆ ಇವನ್ನ ನಾವೇನ್ ಮಾಡೋಣ ಅಂತಂದ್ರೆ 3 ಲಿಂದ ಪೂರ್ತಿ ಇಕ್ವೇಶನ್ ಡಿವೈಡ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಇದೇನಾಗುತ್ತೆ ಸಾಲ್ವ್ ಆಗುತ್ತೆ ನೋಡ್ರಿ ಏನಾಗುತ್ತದು ದಟ್ ಇದು 3 ಲಿಂದ ಡಿವೈಡ್ ಮಾಡಿದ್ರೆ n ಸ್ಕ್ವೇರ್ ಪ್ಲಸ್ n ಮೈನಸ್ 110 ಇದನ್ನ ಡಿವೈಡ್ ಮಾಡಿದ್ರೆ 3 ಮುಂದೊಂದು 0 ಇಸ್ ಈಕ್ವಲ್ ಟು 0 ಏನಾಯ್ತ್ರಿ ಇದೇನಾಯ್ತಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಆಯ್ತ್ರಿ ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡೋದು ಗೊತ್ತಾ ಅದ್ರೊಳಗೆ ನಾವು ಎಕ್ಸ್ಪರ್ಟ್ಸ್ ಅದೇವ್ರಿ ನಾವು ಆಲ್ರೆಡಿ ಇದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಚಾಪ್ಟರ್ ನ ಕಂಪ್ಲೀಟ್ ಮಾಡೇವಿ n ಸ್ಕ್ವೇರ್ ಕೋಎಫಿಷಿಯಂಟ್ 1 ಅದರಿ ಈ 1 ಮತ್ತೆ ಮೈನಸ್ 110 ಅನ್ನ ಇಂಟು ಮಾಡೋಣ ಅಂದ್ರೆ ಇಂಟು ಮಾಡಿದ್ರೆ ಮೈನಸ್ 110 ಬರಬೇಕು ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ n ದ ಕೋಎಫಿಷಿಯಂಟ್ ಏನದ್ರಿ 1 ಅದ ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 1 ಬರ್ಬೇಕು ಯಾಕ್ರಿ n ಕೋಎಫಿಷಿಯಂಟ್ 1 ಅದ
ಅದಕ್ಕೆ ಯಾವ ಎರಡು ನಂಬರ್ ಅನ್ನ ಇಂಟು ಮಾಡಿದ್ರೆ 110 ಬರ್ತೈತಿ, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 1 ಬರ್ತೈತಿ ಅಂತಂದ್ರೆ ಸಣ್ಣ ಹುಡುಗರು ಕೇಳಿದ್ರೆ ಹೇಳ್ತಾರ್ರಿ ಏನಪ್ಪಾ ಅಂದ್ರೆ 11 10 110, 11 ಮೈನಸ್ 10 ಮಾಡಿದ್ರೆ 1 ಬರ್ತೈತಿ. ಎದರಿಂದ ಮೈನಸ್ ಹಾಕ್ಬೇಕು, ಇದರಿಂದ ಹಾಕ್ಬೇಕಾ ಇದರಿಂದ ಹಾಕ್ಬೇಕಾ, ಅದು ಎದರಿಂದ ಹಾಕ್ಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇದು ಪ್ಲಸ್ ಬರಬೇಕು ಅಂದ್ರೆ ಇದು ದೊಡ್ಡ ನಂಬರ್ ಇಂದ ಪ್ಲಸ್ ಬರಬೇಕು, ಸಣ್ಣ ನಂಬರ್ ಇಂದ ಮೈನಸ್ ಬರಬೇಕು. ಓಕೆ, ಅಂದ್ರೆ ಇದೇನಾಗುತ್ತೆ n ಸ್ಕ್ವೇರ್ ಪ್ಲಸ್ 11n ಮೈನಸ್ 10n ಮೈನಸ್ 110 ಇಸ್ ಈಕ್ವಲ್ ಟು 0. ಎರಡು ಕಾಮನ್ ಏನ್ರಿ n, ಇಲ್ಲಿ ಏನ್ ಬರ್ತ್ರಿ, ಇಲ್ಲಿ n ಸ್ಕ್ವೇರ್ ಒಳಗೆ n ಹೋದ್ರೆ ಇಲ್ಲಿ n ಹೊರಗೆ ಹೋದ್ರೆ n ಉಳಿತೈತಿ, ಪ್ಲಸ್ n ಎದ್ರಲ್ಲಿ ಇಂಟು ಮಾಡಿದ್ರೆ 11 n ಬರ್ತಾ 11 ಲಿಂದ ಮೈನಸ್ 10 ಕಾಮನ್ ತೆಗೆಯೋಣ, ಇಲ್ಲಿ ಏನ್ ಬರ್ತೀವಿ ಮೈನಸ್ 10 ಹೋದ್ರೆ n ಬರ್ತೈತಿ, ಪ್ಲಸ್ 10 11 ಟೈಮ್ಸ್ ಈಕ್ವಲ್ ಟು 110 ಇಸ್ ಈಕ್ವಲ್ ಟು 0. ಇದನ್ನ ಮುಂದೆ ಇಲ್ಲಿ ಕಂಟಿನ್ಯೂ ಮಾಡೋಣ. ಇವೆರಡರಿಗೂ ಸೇಮ್ ಏನೈತ್ರಿ n ಪ್ಲಸ್ 11 n ಪ್ಲಸ್ 7. ಓಕೆ, ಸೊ ಹಂಗಂದ್ರೆ n ಪ್ಲಸ್ 11 ಅನ್ನ ಕಾಮನ್ ತೆಗಿತೀವಿ, ಇಂಟು ಇಲ್ಲಿ n ಪ್ಲಸ್ 11 ಹೋದ್ರೆ ಇಲ್ಲಿ ಏನು ಉಳಿತೈತ್ರಿ n ಉಳಿತೈತಿ, ಮೈನಸ್ ಇಲ್ಲಿ ಏನು ಉಳಿತೈತಿ ಅಂದ್ರೆ 10 ಉಳಿತೈತಿ, ಈಸ್ ಈಕ್ವಲ್ ಟು 0. ಇವೆರಡು ಇಂಟು ಮಾಡಿದ್ರೆ 0 ಬರಾಕತೈತಿ. ಹಂಗಂದ್ರೆ ಇದು 0 ಆಗಿರ್ತೈತಿ, ಅಥವಾ n ಮೈನಸ್ 10 ಈಕ್ವಲ್ ಟು ಇದು 0 ಆಗಿರ್ತೈತಿ. ಓಕೆ, 11 ಬಲಗಡೆ ಹೋದ್ರೆ ಮೈನಸ್ 11 ಆಗ್ತೈತಿ, 10 ಬಲಗಡೆ ಹೋದ್ರೆ ಪ್ಲಸ್ 10 ಆಕೈತಿ. ಇದ್ರೊಳಗೆ ಯಾವ್ದು ಕರೆಕ್ಟು, ಇದು ತಪ್ಪು ಇದು ಕರೆಕ್ಟು. ನಿಮ್ಮ ಮನಸ್ಸಿಗೆ ಬಂದಿದ್ದು ಕರೆಕ್ಟ್ ತಪ್ಪು ಅಂತ ಹೇಳಕ್ಕಾಗತ್ತಾ? ಇಲ್ಲ ರೀ, ಇದು ನೆಗೆಟಿವ್ ಅದ ರೀ. ಏನ್ ಯಾವಾಗಲೂ ನೆಗೆಟಿವ್ ಫ್ರಾಕ್ಷನ್ ಡೆಸಿಮಲ್ ಒಳಗೆ ಇರ್ಲಿಕ್ಕಿಲ್ಲ, ನಮಗೆ ಅದು ಪಾಸಿಟಿವ್ ಇಂಟಿಜರ್ ಆಗಿರ್ಬೇಕು. ಅದ್ರ ಸಲುವಾಗಿ n 10 ಆಗಿರ್ತೈತಿ. ಅಂದ್ರೆ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದು 10 ಟರ್ಮ್ಸ್ ಸೇರಿಸಿದ್ರೆ ನಮ್ಗೆ ಏನ್ ಬರ್ತೈತಿ ಅಂತಂದ್ರೆ 165 ಬರ್ತೈತಿ. ಓಕೆನಾ? ರೈಟ್, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದು 2 ಮಾರ್ಕ್ಸ್ ಕ್ವಶನ್ಸ್ ಆಗಿದ್ದು ರೀ. ಮುಂದಿನ ವಿಡಿಯೋ ಒಳಗೆ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ದಟ್ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ, ಇಲ್ಲ ಅಂತಂದ್ರೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ವು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗೆ ನಿಮ್ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡಿರ್ತೀನಿ. ಓಕೆನಾ? ಸೊ ಚೆನ್ನಾಗಿ ಓದ್ಕೊಡ್ರಿ. ದಟ್ ದೇವ್ರು ನಿಮ್ಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.